ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾನೇ ವರದೋಸ್ತು ನಿರಂತರಂ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಃ ಕಿಲವಶಂ ವದತಾಮವಾಪ. ಶ್ರೀಮದ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಟ್ ಮುದಮಾತನೋತು. ಗೋಪಪ್ರಕರಸಂಕಾಶಂ ಗೋಪಾಲಾರ್ಚನ ತತ್ಪರಂ ಗೋದೇವವಂದ್ಯಪಾದಾಬ್ಜಂ ಗೋಪಾಲಾಖ್ಯಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತಿ ಶ್ರೀರಸ್ತು ಮೇಷಸ್ತಂ ನಿಸ್ತುಲಾ ನಿಸ್ತುಲಾತ್ ಪುನಃ ವಸ್ತು ನೋ ನಿತ್ಯಂ ಸಮಸ್ತವ್ಯಸ್ತಯೋಗತಃ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತ್ಮನೆ. ಮಹಾಭಾಗವತೋತ್ತಮರಾದ ವೈರಾಗ್ಯ ಶಿಖಾಮಣಿಗಳಾದ ಅವಧೂತರಾದ ಅಡವಿ ಆಚಾರ್ಯರು ಎಂಬುದಾಗಿ ಪ್ರಖ್ಯಾತವಾಗಿರ್ತಕ್ಕಂತಹ ಶ್ರೀ ಮಾದನೂರು ವಿಷ್ಣುತೀರ್ಥರಿಂದ ರಚಿತವಾಗಿರ್ತಕ್ಕಂಥದ್ದು ಸಾರೋದ್ಧಾರ ಅಂತ ಒಂದು ವ್ಯಾಖ್ಯಾನ. ಭಾಗವತ ಸಾರೋದ್ಧಾರ ಅಂತ ಕರೀತಾರೆ. ಅದಕ್ಕೆ ಪರಮ ಮಂಗಳಕರವಾದ, ಅಷ್ಟೇ ಅಲ್ಲ ಪರಮ ಉಪಕಾರಿಯಾಗಿರ್ತಕ್ಕಂತಹ ಗ್ರಂಥ ಅದು. ಭಾಗವತದಲ್ಲಿರ್ತಕ್ಕಂತಹ ಸಾರವನ್ನ ಗ್ರಹಣ ಮಾಡೋಕ್ಕೆ ಶಕ್ತಿ ಇಲ್ಲದೆ ಇರತಕ್ಕಂತಹ ನಮ್ಮಂಥ ಪಾಮರರಿಗೆ ಅಲ್ಲಿ ತತ್ವಗಳು ಹೇಗೆ ಪ್ರತಿಬಿಂಬಿತವಾಗಿದೆ, ಅದರಲ್ಲೂ ಒಬ್ಬ ಸಾಧಕ ಜೀವರಿಗೆ ಹೇಗೆ ಸುಲಭ ಮಾರ್ಗವನ್ನ, ಶ್ರೇಷ್ಠ ಮಾರ್ಗವನ್ನ, ಮೋಕ್ಷ ಮಾರ್ಗವನ್ನ ವೇದವ್ಯಾಸ ದೇವರು ತಿಳಿಸ್ಕೊಟ್ಟಿದ್ದಾರೆ ಎನ್ನುವುದನ್ನ ಹಂತ ಹಂತವಾಗಿ 30 ಪ್ರಕರಣಗಳಲ್ಲಿ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂತಹ ಸುಂದರ ಗ್ರಂಥ ಭಾಗವತ ಸಾರೋದ್ಧಾರ. ಅಂತಹ ಭಾಗವತ ಸಾರೋದ್ಧಾರದಲ್ಲಿ 6ನೆಯ ಉತ್ಕೃಷ್ಟವಾಗಿರ್ತಕ್ಕಂತಹ ಪ್ರಕರಣ ಮಹತ್ ಸಮಾಗಮ ಪ್ರಕರಣ ಅಂತ ನಿನ್ನೆಯಿಂದ ಅದನ್ನು ಪ್ರಾರಂಭ ಮಾಡಿದ್ದೀವಿ. ವೈರಾಗ್ಯ ಬಂದ ಮೇಲೆ ಭಗವಂತ ಅನುಗ್ರಹ ಮಾಡಿಬಿಡ್ತಾನೆ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ವೈರಾಗ್ಯ ಒಂದು ಫೌಂಡೇಶನ್ ಇದ್ದಂಗೆ, ಅದು ಅದರ ಮೇಲೆ ನಾವು ಕಟ್ಟಡವನ್ನು ಕಟ್ಟಬೇಕು. ಯಾವ ರೀತಿ ಕಟ್ಟಡವನ್ನು ಕಟ್ಟಬೇಕು ಅನ್ನೋದನ್ನು ಗುರುಗಳು ನಮಗೆ ಹೇಳಿಸ್ಕೊಡ್ತಾರೆ. ಅಂತಹ ಒಬ್ಬ ಯೋಗ್ಯ ಗುರುಗಳನ್ನು ಭಗವಂತ ನಮ್ಮ ಹತ್ರ ಕಳಿಸ್ಕೊಡ್ತಾನೆ. ಇದಕ್ಕೆ ಮಹತ್ ಸಮಾಗಮ ಪ್ರಕರಣ ಅಂತ ಕರೀತಾರೆ. ನಮಗೂ ಮತ್ತು ಗುರುಗಳಿಗೂ ಸಮಾಗಮ ಆಗಬೇಕು. ಅವರು ಸಂಚಾರ ಮಾಡ್ತಾ ಇರ್ತಾರೆ. ಮುಂದೆ ಗುರು ವಿಚಾರ ಪ್ರಕರಣ ಅಂತಾನೆ ಒಂದು ಪ್ರಕರಣ ಇದೆ ಭಾಗವತ ಸಾರೋದ್ಧಾರದಲ್ಲಿ. ನಮ್ಗೆ ಎಷ್ಟು ಜನ ಗುರುಗಳಿರ್ತಾರೆ, ಯಾರ್ಯಾರವರು, ಸಾಧಾರಣ ಗುರುಗಳು ಅಂದ್ರೇನು, ಅಸಾಧಾರಣ ಗುರುಗಳು ಅಂದ್ರೇನು, ಯಾರಿಗೆ ಸಾಧಾರಣ ಗುರುಗಳು, ಯಾರಿಗೆ ಅಸಾಧಾರಣ ಗುರುಗಳು, ಮುಖ್ಯ ಗುರು ಯಾವುದು ಅಂತ ತಿಳಿಸಕ್ಕೇನೆ
ಗುರು ವಿಚಾರ ಪ್ರಕರಣ ಅಂತ ಒಂದು ಪ್ರಕರಣ ಇದೆ ಮುಂದೆ, ಅಲ್ಲಿ ಅದನ್ನೆಲ್ಲ ವಿಸ್ತಾರವಾಗಿ ತಿಳಿಸ್ತಾರೆ. ಒಟ್ಟಿನಲ್ಲಿ ನಮಗೆ ವೈರಾಗ್ಯ ಬಂದ ಮೇಲೆ ಭಗವಂತನನ್ನ ತತ್ವವನ್ನು ಉಪದೇಶ ಮಾಡೋದಿಕ್ಕೆ ಅಥವಾ ಸರಿಯಾಗಿ ನಮಗೆ ಮಾರ್ಗವನ್ನು ತಿಳಿಸ್ಕೊಡೋದಿಕ್ಕೆ ನಮ್ಮ ಹತ್ರ ಈಗ ಧನ ಇದೆ, ವೈರಾಗ್ಯ ಬಂದ್ಬಿಡ್ತು. ಆ ಧನವನ್ನು ಏನು ಮಾಡ್ಬೇಕು ನಾವಿವಾಗ? ಪದಾರ್ಥದ ಮೇಲೆ ಆಸೆ ಇಲ್ಲ ನಮಗೆ, ಧನ ಇದೆ. ಆ ಧನವನ್ನ ಈ ವೈರಾಗ್ಯದ ತಳಹದಿಯ ಮೇಲೆ ಮೋಕ್ಷ ಅನ್ನತಕ್ಕಂತಹ ಮನೆಯನ್ನ ಕಟ್ಟೋದಿಕ್ಕೆ ಹೇಗೆ ಉಪಯೋಗಿಸ್ಕೋಬೇಕು ನೋಡ್ರಿ. ಬಿಲ್ಡಿಂಗ್ ಮೆಟೀರಿಯಲ್ ಎಲ್ಲ ತಂದಿಟ್ಕೊಂಡಿದೀವಿ ನಾವು. ಇಟ್ಟಿಗೆ ಇದೆ, ಸಿಮೆಂಟ್ ಇದೆ, ಮರಳಿದೆ, ನೀರಿದೆ, ಕಲ್ಲಿದೆ, ಎಲ್ಲ ಇದೆ. ಮನೆ ಕಟ್ಕೋಬೇಕಾ, ದೇವಸ್ಥಾನ ಕಟ್ಟಬೇಕಾ? ಈಗ ನಾವು ನಮಗೆ ಮನೆ ಮೇಲೆ ವೈರಾಗ್ಯ ಬಂದ್ಬಿಟ್ಟಿದೆ, ಮನೆಗೆನೆ ಎಲ್ಲ ಬೇಡ ನಮಗೆ ಅಂತ. ಈಗ ದೇವಸ್ಥಾನ ಕಟ್ಟೋದು ಹೇಗೆ ಅಂತ ತಿಳಿಸ್ಬೇಕಲ್ವಾ? ಹೇಗೆ ಕಟ್ಟಬೇಕು, ಅದಕ್ಕೆ ವ್ಯವಸ್ಥೆ ಹೆಂಗಿರ್ಬೇಕು, ಆಯ ಹೆಂಗಿರ್ಬೇಕು, ಪಾಯ ಹೆಂಗಿರ್ಬೇಕು, ದಿಕ್ ಹೆಂಗಿರ್ಬೇಕು, ಪೀಠ ಹೆಂಗಿರ್ಬೇಕು, ಗರ್ಭಗುಡಿ ಹೆಂಗಿರ್ಬೇಕು, ಇದೆಲ್ಲ ನಮಗೆ ತಿಳಿಸ್ತಕ್ಕಂತಹ ಒಬ್ಬರು ಬೇಕಲ್ವ. ದೇವಸ್ಥಾನ ಸುಮ್ಮನೆ ಹೆಂಗೆ ಕಟ್ಬಿಡಕ್ಕಾಗಲ್ಲ. ಹಾಗೆ ವೈರಾಗ್ಯ ಬಂದ ನಂತರದಲ್ಲಿ ನಮ್ಮಲ್ಲಿರುವ ಧನ ಏನಿದೆ, ಆ ಧನವನ್ನು ಹೆಂಗೆ ವಿನಿಯೋಗ ಮಾಡಬೇಕು ನಾವು? ಈಗ ಮೋಕ್ಷ ಅಂತಕ್ಕಂತಹ ಒಂದು ಪಟ್ಟಣವನ್ನ ಕಟ್ಟಬೇಕು ಅಥವಾ ಒಂದು ಫಲವನ್ನ ತಗೋಬೇಕು ನಾವು. ಅದನ್ನ ನಮಗೆ ಗುರುಗಳು ಹೇಳ್ಕೊಡ್ತಾರೆ. ಪ್ರಾಪರ್ ಇನ್ವೆಸ್ಟ್ಮೆಂಟ್, ಧರ್ಮದ ದೃಷ್ಟಿಯಿಂದ ಹೇಗೆ ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಕು, ಲೋಕದಲ್ಲಿ ಅಭಿವೃದ್ಧಿಗೋಸ್ಕರ ಬೆಳೆಯಕ್ಕೋಸ್ಕರ ಹಣವನ್ನು ಹೆಂಗೆ ಇನ್ವೆಸ್ಟ್ ಮಾಡಬೇಕು, ಯಾವ ಫಂಡಲ್ಲಿ ಹಾಕಬೇಕು, ಯಾವ ಮ್ಯೂಚುವಲ್ ಫಂಡಲ್ಲಿ ಹಾಕಬೇಕು, ಎಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ, ಎಲ್ಲಿ ಡಬಲ್ ಆಗತ್ತೆ, ಅದೇ ತರ ಪುಣ್ಯ ಎಲ್ಲಿ ಡಬಲ್ ಆಗತ್ತೆ ನಮಗೆ, ಯಾವ ರೀತಿ ಅದನ್ನು ವಿನಿಯೋಗ ಮಾಡಿದ್ರೆ ನಮಗೆ ಪರಲೋಕದಲ್ಲಿ ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು ಅಂತಾರೆ ವಾದರಾಜ ಸ್ವಾಮಿ. ಇಲ್ಲಿ ನೀನು ಬುತ್ತಿ ಕಟ್ಕೊಂಡಿದ್ರೆ ಅಲ್ಲಿ ಊಟ ಮಾಡಬಹುದು ನಾವು. ಇಲ್ಲಿ ನೀವು ಬುತ್ತಿ ಕಟ್ಕೊಳ್ಳದೆ ಇದ್ರೆ, ಪರಸ್ಥಳದಲ್ಲಿ ಏನು ಸಿಗದೆ ಇದ್ದಾಗ ನೀವು ಮನೆಯಿಂದ ತಗೊಂಡು ಹೋಗ್ತೀರಲ್ವಾ, ಇಲ್ಲಿ ಏನು ಬುತ್ತಿ ಕಟ್ಕೊಂಡಿರ್ತೀರೋ ಅಲ್ಲಿ ಅದನ್ನೇ ಊಟ ಮಾಡೋದು. ಹಾಗೆ ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು, ನೀವೆಂತ ಬುತ್ತಿ ಕಟ್ಕೊಂಡಿದ್ರೆ ಅಂತ ಊಟ ಮಾಡ್ತೀವಿ ಅಂತ ವಾದರಾಜ ಸ್ವಾಮಿಗಳು ಹೇಳ್ತಾರೆ. ಹಾಗಾಗಿ ಆ ಧರ್ಮ ಅನ್ನತಕ್ಕಂತಹ ಬುತ್ತಿಯನ್ನ ನಾವು ಕಟ್ಕೋಬೇಕಾಗಿದ್ರೆ ನಮ್ಮ ಧನವನ್ನು ನಾವು ಹೇಗೆ ವಿನಿಯೋಗ ಮಾಡಬೇಕು ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ತಾರೆ. ಇದಕ್ಕೆ ಮಹತ್ ಸಮಾಗಮ ಪ್ರಕರಣ ಅಂತ ಕರೀತಾರೆ. ಆ ಯೋಗ್ಯತೆ ಬಂದಾಗ, ಪಕ್ವತೆ ಬಂದಾಗ ಭಗವಂತನೇ ನಮಗೆ ಗುರುಗಳನ್ನ ಸಂಯೋಜ ಮಾಡ್ತಾನೆ ಅಂತದನ್ನ ಕೃಷ್ಣ ಪರಮಾತ್ಮ, ಒಂದು ವೇಳೆ ನಾವೇನಾದರೂ ತಪ್ಪಾಗಿ ನಮ್ಮಲ್ಲಿರ್ತಕ್ಕಂತಹ ಧನವನ್ನ ಕೆಟ್ಟದಾಗಿ ವಿನಿಯೋಗ ಮಾಡ್ತಾ ಇದ್ರೆ, ಯೋಗ್ಯರಾಗಿದ್ದರೂ ಕೂಡ ಅದನ್ನು ತಿದ್ದೋದಿಕ್ಕೆ ಗುರುಗಳನ್ನ ಭಗವಂತ ಕಳಿಸ್ಕೊಡ್ತಾನೆ. ನಿಜವಾಗಲೂ ನಾವು ಪ್ರಾಮಾಣಿಕರಾಗಿದ್ರೆ ಅನ್ನೋದನ್ನ ವಿದುರನಿಗೆ ಮೈತ್ರೇಯರು ಹೇಳುತ್ತಾರೆ ತೃತೀಯ ಸ್ಕಂದದಲ್ಲಿ. ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇವ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ವಿದುರರಿಗೆ ಮೈತ್ರೇಯರು ಹೇಳ್ತಾರೆ ಮೈತ್ರೇಯರ ಮುಂದೆ. ವಿದುರ ಮೈತ್ರೇಯ ಸಂಭಾಷಣೆ ಇದೆ ತೃತೀಯ ಸ್ಕಂದದಲ್ಲಿ. ಆಗ ವಿದುರರು ಹೇಳುತ್ತಾರೆ, ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ. ನಮಗೆಲ್ಲ ದುಃಖ ಬರ್ತಾ ಇದೆ ಈಗ, ಅದರಲ್ಲೇನು ಸಂಶಯನೇ ಇಲ್ಲ. ಪ್ರತಿಯೊಬ್ಬರಿಗೂ ಅದು ಗೊತ್ತಾಗಿದೆ, ಅನುಭವಿಸಿದ್ದ. ಅದು ಈ ದುಃಖ ಯಾಕೆ ಬಂತು ಅಂತ ವಿಚಾರ ಮಾಡುತ್ತೆ ಭಾಗವತ. ದುಃಖ ಯಾಕೆ ಬಂತು, ಯಾಕೆ ನಾವು ದುಃಖ ಪಡ್ತಾ ಇದ್ದೀವಿ? ಅದು ಅನಾರೋಗ್ಯದಿಂದ ದುಃಖನೋ ಅಥವಾ ಬಡತನದಿಂದ ದುಃಖನೋ, ಯಾವುದೋ ಒಂದು ಕಾರಣ ಏನಾಗಿರಲಿ ದುಃಖ ಪಡ್ತಾ ಇದೀವಿ ನಾವು ಇವಾಗ. ಈ ದುಃಖಕ್ಕೆ ಕಾರಣ ಏನು ಅಂದರೆ ಸುದುಃಖಿತಸ್ಯ ಅಧರ್ಮಶೀಲಸ್ಯ. ಅಧರ್ಮ ಅಂದರೆ ಪಾಪ, ಅಧರ್ಮದ ಫಲ ಅದು ಪಾಪ. ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದೀವಿ ನಾವು, ಪಾಪದ ಫಲ ಅದು ದುಃಖ. ಅನುಶಾಸನ ಪರ್ವ ನೀವೆಲ್ಲ ಕೇಳುತ್ತಾ ಇದ್ದೀರಾ, ಅದರಲ್ಲಿ ಬೇಕಾದಷ್ಟು ಹೇಳುತ್ತಾರೆ. ಭೀಷ್ಮಾಚಾರ್ಯರು ಹೇಳುತ್ತಾರೆ ಯುಧಿಷ್ಠಿರನಿಗೆ, ಪರಮೇಶ್ವರರು ಹೇಳುತ್ತಾರೆ ಪಾರ್ವತಿ ದೇವಿಗೆ.
ಪಾಪದ ಫಲ ಇವತ್ತು ನಾವು ದುಃಖ ಅನುಭವಿಸ್ತಾ ಇರೋದು, ಪುಣ್ಯದ ಫಲ ಸುಖ ಅನುಭವಿಸ್ತಾ ಇರೋದು. ಅಧರ್ಮಶೀಲಸ್ಯ, ಪಾಪ ಮಾಡುವ ಸ್ವಭಾವವುಳ್ಳವರು ಯಾರ್ಯಾರಿದ್ದಾರೆ ಅವರು ಮುಂದಿನ ಜನ್ಮದಲ್ಲಿ ನಿಯಮೇನ ದುಃಖ ಅನುಭವಿಸ್ತಾರೆ. ಇವತ್ತು ಅನುಭವಿಸ್ತಾ ಇರೋದು ಹಿಂದಿನ ಜನ್ಮದ ಜನ್ಮಾಂತರದ ಪಾಪದ ಫಲ. ಅಧರ್ಮಶೀಲಸ್ಯ, ಭಾಗವತ ಸ್ವಲ್ಪ ಹಿಂದೆ ಹೋಯ್ತು ನೋಡಿ. ಎಲ್ಲಿ ವಿಜ್ಞಾನ ನಿಂತೋಗ್ಬಿಡುತ್ತೆ, ಎಲ್ಲಿ ವೈದ್ಯರು ನಿಂತೋಗ್ಬಿಡ್ತಾರೆ, ಈ ವಿಜ್ಞಾನ ನಿಂತೋದ ಕಡೆ ತತ್ವಜ್ಞಾನ ಮುಂದೆ ಹೋಗುತ್ತೆ. ನಿಮ್ ಸೈನ್ಸ್ ಎಂಡ್ ಆಗತ್ತೆ, ಫಿಲಾಸಫಿ ಇನ್ನ ಮುಂದೆ ಹೋಗುತ್ತೆ. ನೋಡಪ್ಪ, ನಿಂಗೆ ಇಂಥ ಕಾಯಿಲೆ ಬಂದಿದೆ, ಅದರಿಂದ ಹಿಂಗೆ ದುಃಖ ಪಡ್ತಾ ಇದೆ ನೀನು, ಈ ನರ ಹೊರಳಿದೆ, ಆ ಹೊರಳಿದೆ, ಇದು ಹಿಂಗಾಗಿದೆ, ಮಂಡಿ ನೋವಾಗಿದೆ, ಅದು ಚಿಪ್ಸ್ ಹೌದಾಗಿದೆ, ಅಥವಾ ಲೂಬ್ರಿಕೆಂಟ್ ಇಲ್ಲ, ಅದು ಏನೋ ಒಂದು ಹೇಳ್ತಾರೆ. ಯಾಕದಾಯ್ತು ಅಂತ ಹೇಳೋದಿಲ್ಲ ಅವರು. ಯಾಕೆ ಹಂಗಾಯ್ತು ನನಗೆ, ಅದೇನೋ ಗೊತ್ತಿಲ್ಲಪ್ಪ, ಆಗಿದೆ, ಔಷಧಿ ಕೊಡ್ತೀವಿ, ಅದು ಯಾಕಾಯ್ತು ಅಂತ ನಮಗೆ ಗೊತ್ತಿಲ್ಲ. ಏನೋ ಹಂಗೆ ಮಾಡಿರ್ಬೋದು, ಹಿಂಗೆ ಮಾಡಿರ್ಬೋದು ಅಂತ ಊಹೆ ಮಾಡ್ತಾರೆ ಅಷ್ಟೇ ಅವರು. ಎಲ್ಲೋ ಸೊಟ್ಟಮಟ್ಟ ಎದ್ದಿರಬೇಕು, ಪಕ್ಕದಲ್ಲಿ ಹೊರಳಿರಬೇಕು, ಅಥವಾ ಕಾಲೆಲ್ಲೋ ಎಡವಿರಬೇಕು, ಅಥವಾ ಹೆರಿಡಿಟಿ ಇರ್ಬೋದು, ನಿಮ್ಮ ಹಿಂದಿನವರೆಗೂ ಬಂದಿರ್ಬೋದು. ಊಹೆ ಅಷ್ಟೇ ಇವೆಲ್ಲ, ಆದರೆ ಸರಿಯಾದ ಕಾರಣ ಅಲ್ಲ. ಭಾಗವತ ಹೇಳುತ್ತೆ, ಸುದುಃಖಿತಸ್ಯ ಅಧರ್ಮಶೀಲಸ್ಯ, ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಪಾಪ, ಅದು ಪಾಪದ ಫಲ. ಸರಿ, ಪಾಪ ಯಾಕೆ ಮಾಡಿದ್ವಿ ನಾವು ಅಂತ ತಿರ್ಗಾ ಪ್ರಶ್ನೆ ಬಂತು. ಪಾಪ ಯಾಕೆ ಮಾಡಿದ್ವಿ, ಯಾಕೆ ಪಾಪ ಮಾಡಿದ್ವಿ? ಭಾಗವತ ಅದು ಹೇಳುತ್ತೆ, ದೈವಾತ್ ವಿಮುಖಸ್ಯ, ಭಗವಂತನಿಂದ ದೂರ ಬಂದ್ಬಿಟ್ರೆ ಪಾಪ ಮಾಡೋ ಬುದ್ಧಿ ಬಂದ್ಬಿಡುತ್ತೆ ನೋಡಿ. ಅದಕ್ಕೆ ಯಾವತ್ತೂ ಭಗವಂತನ ಸ್ಮರಣೆ ಇರಬೇಕು. ಯಾವತ್ತು ನಿರಂತರ ಭಗವಂತನ ಅಸ್ತಿತ್ವದ ಜ್ಞಾಪಕ ಇರಬೇಕು ನಮಗೆ. ಕೆಟ್ಟ ಕೆಲಸ ಮಾಡೋವಾಗ, ಕೆಟ್ಟದ್ದನ್ನ ಆಲೋಚನೆ ಮಾಡೋವಾಗ ಭಗವಂತ ಇದ್ದಾನೆ. ದೇವನೊಬ್ಬನಿರುವ ಅವನೆಲ್ಲ ನೋಡುತ್ತಿರುವ. ಭಗವಂತ ಯಾರೇ ನೋಡದೇ ಇರ್ಬೋದು, ಲೋಕದ ಜನ ನೋಡದೇ ಇರ್ಬೋದು, ಎಲ್ಲ ಮಲಗಿರುವಾಗ ಕೆಟ್ಟ ಕೆಲಸ ಮಾಡ್ಬೋದು, ನೀವು ಯಾರು ಇಲ್ಲದೇ ಇದ್ದ ಕಡೆ ಮಾಡ್ಬೋದು. ಸರ್ವಸಾಕ್ಷಿ ಭಗವಂತ ಇರ್ತಾನಲ್ಲ, ಸರ್ವತಾ ಜಾಗೃತವಾಗಿರ್ತಾನಲ್ಲ ಭಗವಂತ, ಸರ್ವತ್ರ ವಿದ್ಯಮಾನನಾಗಿರ್ತಕ್ಕಂತಹ ಸ್ವಾಮಿಯ ಕಣ್ಣು ತಪ್ಪಿಸಿ ಏನು ಮಾಡೋಕ್ಕಾಗತ್ತೆ ನಾವು? ಭಗವಂತ ಇದ್ದಾನೆ ಅನ್ನೋ ಪ್ರಜ್ಞೆ, ಭಗವಂತ ನೋಡ್ತಾ ಇದ್ದಾನೆ ಅನ್ನೋ ಜಾಗೃತಿ ಯಾರಿಗಿರುತ್ತೋ ಇವರು ಕೆಟ್ಟ ಕೆಲಸ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಫಲಾಫಲ ಕೊಡೋನು ಭಗವಂತ, ಈ ಜನ ಅಲ್ಲ. ನಿಮ್ಮ ಕಣ್ಣು ತಪ್ಪಿಸಿ ನಾವು ಏಕಾದಶಿ ಫಲಾರ ಮಾಡ್ಬಿಡ್ಬೋದು, ಜನದ ಕಣ್ಣು ತಪ್ಪಿಸಿ ಮಾಡಬಾರದ ಕೆಲಸ ಮಾಡ್ಬಿಡ್ಬೋದು. ಜನಕ್ಕೇನು ಗೊತ್ತಿಲ್ಲ, ಪಾಪ ಇವರು ಒಳ್ಳೆ ದೊಡ್ಡ ಆಚಾರ ಅಂತ ಗೌರವ ಮಾಡ್ತಾರೆ, ನಾನು ಏನು ಮಾಡ್ತೀನಿ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಭಗವಂತ ಅಲ್ವಾ ನಮಗೆ ಫಲ ಕೊಡೋದು, ನೀವ ನಮಗೆ ಮೋಕ್ಷ ಕೊಡೋದು? ಮೋಕ್ಷ ಕೊಡೋನು ಭಗವಂತ, ಫಲಾಫಲ ಕೊಡೋನು ಭಗವಂತ. ಓಂ ಫಲಮತ ಉಪಪತ್ತೇ ಓಂ ಅಂತ ಸೂತ್ರಕಾರರೇ ಹೇಳ್ತಾರೆ. ಅತಃ ಫಲಂ ಪೂರ್ವೋಕ್ತ ಹರಿ ಸಕಾಶಾದೇವ ನಾರಾಯಣಾದೇವ ಫಲಂ ಉಪಪತ್ತೇ ಚೇತನತ್ವೇನ ತಸ ಉಪಪತ್ತೇ ಅಂತ ಸೂತ್ರಾರ್ಥ ಅದು. ಯಾವಾಗ ಭಗವಂತನಿಂದ ದೂರ ಬಂದ್ಬಿಡ್ತೀವಿ ನಾವು, ಅಧರ್ಮ ಮಾಡೋ ಬುದ್ಧಿ ಬಂದ್ಬಿಡುತ್ತೆ ನಾವು. ನೋಡಿ, ಲೋಕದಲ್ಲಿ ಪರೀಕ್ಷಾ ಹಾಲಲ್ಲಿ ಎಲ್ಲ ಪರೀಕ್ಷೆ ಬರೀತಾ ಇರ್ತಾರೆ. ಅವನು ಸೂಪರ್ವೈಸರ್ ಓಡಾಡ್ತಾ ಇದ್ರೆ ಎಲ್ಲ ಗಪ್ಚಿಪ್ ಅಂತ ತಲೆ ಬಗ್ಗಿಸ್ಕೊಂಡು ಬರೀತಾ ಇರ್ತಾರೆ. ಅವ್ನು ಸೂಪರ್ವೈಸರ್ ಆ ಕಡೆ ಹೋದ್ರೆ ಅವ್ರು ಕಾಪಿ ಮಾಡಕ್ ಶುರು ಮಾಡ್ತಾರೆ, ಪಕ್ಕದವ್ರು ನೋಡೋದು, ಚೀಟಿ ತೆಗಿಯೋದು ಎಲ್ಲ. ಅದೇ ಸೂಪರ್ವೈಸರ್ ಓಡಾಡ್ತಾ ಇದ್ರೆ ಯಾರು ಮಾಡಲ್ಲ, ಡಿಬಾರ್ ಮಾಡ್ಬಿಡ್ತಾರೆ ಅಂತ ಹೇಳಿ ತಲೆ ಬಗ್ಗಿಸ್ಕೊಂಡು ಬರೀತಾ ಇರ್ತಾರೆ. ಭಯ, ಸೂಪರ್ವೈಸರ್ ಭಯ. ಅವನೊಂದು ಸ್ವಲ್ಪ ಆ ಕಡೆ ಹೋದ್ರೆ ಚೀಟಿ ತೆಗೆದು ಪಕ್ಕದ ನೋಡಿ ಎಲ್ಲ ಮಾಡಿರ್ತಾರೆ ಅವ್ಯವಹಾರಗಳು. ಹಾಗೆ ಭಗವಂತ ಇದ್ದಾನೆ ಅನ್ನತಕ್ಕಂತಹ ಭಯ ಇದ್ದಾಗ, ನಮಗೆ ಭಗವಂತ ನೋಡ್ತಾ ಇದ್ದಾನೆ ಅನ್ನತಕ್ಕಂತಹ ಚಿಂತನೆ ಇದ್ದಾಗ ಕೆಟ್ಟ ಕೆಲಸ ಮಾಡಕ್ ಹೋಗಲ್ಲ. ಇದು ನಿಷಿದ್ಧ, ಭಗವಂತನೇ ಆಜ್ಞೆ ಮಾಡಿರೋದು. ಕಾಗದ ಬಂದಿದೆ ಕಮಲನಾಭನದು, ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ. ಅವಂದು ಬರೆದಿರೋದು ಲೆಟರ್, ಅದನ್ನ ಭಾಗವತ ಹೇಳುತ್ತೆ. ದೈವಾತ್ ವಿಮುಖಸ್ಯ ಅಧರ್ಮಶೀಲಸ್ಯ ಅತಯೇವ ಸುದುಃಖಿತಸ್ಯ ಅನುಗ್ರಹಾಯೇವ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ ಭವ್ಯಾನಿ ಭೂತಾನಿ
ತೇಷಾಂ ಅನುಗ್ರಹ ಏವ ನೂನಂ ಚರಂತಿ. ಭಾಗವತ ಹೇಳುತ್ತೆ, ಇಂಥವರನ್ನ ಇಟ್ಟಿದಾನಂತೆ ಭಗವಂತ. ಆಯ್ತು, ನಾವು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ವಿ, ಈಗ ದುಃಖ ಅನುಭವಿಸ್ತಾ ಇದೀವಿ, ನಮ್ಗೆ ಈಗ ಪಶ್ಚಾತ್ತಾಪ ಬಂದಿದೆ, ಭಗವಂತ ತಪ್ಪು ಮಾಡಿಬಿಟ್ವಿ, ಇದನ್ನು ಕ್ಷಮಾ ಮಾಡು, ಇನ್ನೊಂದು ಮಾಡಲ್ಲ, ಒಂದು ಎಕ್ಸ್ಕ್ಯೂಸ್ ಇರುತ್ತಲ್ವ ಲೋಕದಲ್ಲಿ. ಆ ರೀತಿ ಏನಾದರೂ ಪಶ್ಚಾತ್ತಾಪ ಪಟ್ಟು ನಾವು ವೈರಾಗ್ಯವನ್ನ ಸಂಪಾದಿಸಿ ಬಿಟ್ಟರೆ ನಮ್ಮನ್ನ ರಿಪೇರಿ ಮಾಡಕ್ಕೆ, ನಮ್ಮನ್ನ ಸರಿಯಾದ ದಾರಿಯಲ್ಲಿ ತರೋದಿಕ್ಕೆ ಕೃಷ್ಣಾತ್ ಅನುಗ್ರಹ ಏವ ಚರಂತಿ ನೂನಂ. ಭಗವಂತನ ಅನುಗ್ರಹದಿಂದ ಗುರುಗಳು ನಮ್ಮ ಹತ್ರ ಬರ್ತಾರೆ. ಕೃಷ್ಣ ದೈವಾತ್, ಭಗವಂತ ಅಲ್ಲಲ್ಲಲ್ಲಲ್ಲೇ ಈ ಗುರುಗಳನ್ನ ಇಟ್ಟಿದ್ದಾನೆ. ಈ ಹೊಯ್ಸಳ ಇರುತ್ತೆ ನೋಡ್ರಿ, ಆಂಬುಲೆನ್ಸ್ ಇರುತ್ತೆ, ಓಡಾಡ್ತಾ ಇರುತ್ತೆ, ಯಾರು ಫೋನ್ ಮಾಡ್ತೀರೋ ಅವ್ರ ಮನೆ ಮುಂದೆ ಬರುತ್ತೆ. ಹತ್ರ ಯಾವ ಏರಿಯಾದಲ್ಲಿ ಇದೆಯೋ ಅವ್ರು ಹೇಳ್ತಾರೆ ಇಂಥ ಕಡೆ ಹೋಗಿ ಅಂತ ಬರುತ್ತೆ. ಗಲಾಟೆ ಆದ ಕಡೆ ಬರುತ್ತೆ, ಅದು ಪೊಲೀಸ್ ಕಂಟ್ರೋಲ್ ರೂಮಿಂದ ಹೇಳ್ತಾರೆ ಅವ್ರು ಇಂಥ ಕಡೆ ಗಲಾಟೆ ಆಗಿದೆ, ಇಂಥ ಕಡೆ ಹೋಗಿ ಅಂತ, ಅಲ್ಲಿ ಬರುತ್ತೆ. ಹಾಗೆ ಭಗವಂತ ಆಜ್ಞೆಯಂತೆ ಇವರೆಲ್ಲ ಸಂಚಾರ ಮಾಡ್ತಾ ಇರ್ತಾರೆ ಈ ಗುರುಗಳು. ಈ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಗುರುಗಳು ಭಗವಂತನ ಆದೇಶದಂತೆ ನಮ್ಮ ಬಳಿಗೆ ಬರ್ತಾರೆ. ಅನುಗ್ರಹ ಏವ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಜನಾರ್ದನಸ್ಯ ಭವ್ಯಾನಿ ಭೂತಾನಿ ಅನುಗ್ರಹ ಏವ ಚರಂತಿ. ನಮ್ಮಂಥವರನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಗುರುಗಳು ಚಲನೆ ಮಾಡ್ತಾ ಇರ್ತಾರೆ ಅನ್ನೋ ಸುಂದರ ವಿಷಯವನ್ನ, ಮಹತ್ ಸಮಾಗಮ ಅಂತಕ್ಕಂಥದ್ದು ಯಾವತ್ತೋ ಒಂದು ದಿವಸ ಆಗೇ ಆಗತ್ತೆ. ಅದು ಏನಾಗತ್ತೆ, ದೊಡ್ಡವರ ಸಮಾಗಮ ಆದರೆ ಏನಾಗತ್ತೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಭಗವಂತ ಹೇಳ್ತಾನೆ ಕಪಿಲೋಪಾಖ್ಯಾನದಲ್ಲಿ, ಸ್ವಾಮಿ ಹೇಳ್ತಾನೆ, ಅಮ್ಮ ದೇವಹೂತಿ ದೇವಿ, ದೊಡ್ಡವರ ಸಮಾಗಮ ಆದರೆ ಏನಾಗತ್ತೆ ಗೊತ್ತಾ? ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದ ಭವಂತಿ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣಾದಾಶು ಅಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಬಹಕಾಲ ಸಜ್ಜನರ ಸಂಗ ಮಾಡಿದರೆ, ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದ ಭವಂತಿ ಹೃತ್ಕರ್ಣ ರತಾಯನ ಕಥಾ. ಅವರೆಲ್ಲ ನನ್ನ ಉಪದೇಶವನ್ನು ಕೇಳಿದ್ರೆ ಏನ್ ಹೇಳ್ತಾರೆ ಅವರು ಅಂದ್ರೆ, ನನ್ನ ಲೀಲೆಗಳ ಬಗ್ಗೆ ಹೇಳ್ತಾರೆ ಅವರು, ನನ್ನ ಮಹಿಮೆಗಳ. ಕಪಿಲೋಪಿ ಪರಮಾತ್ಮ ಹೇಳ್ತಾ ಇದ್ದೇನೆ, ಅಮ್ಮ ದೊಡ್ಡವರ ಸಮಾಗಮ ಆದರೆ ಅವ್ರು ಯಾವಾಗಲೂ ಇದೇ ವಿಷಯ, ಇದೇ ವಿಷಯ, ಭಗವಂತನ ಕಥೆಗಳನ್ನ ಹೇಳ್ತಿರ್ತಾರೆ, ಭಗವಂತನ ಮಾತುಗಳನ್ನ ಹೇಳ್ತಾರೆ. ಅವಾಗ ಏನಾಗುತ್ತೆ ಗೊತ್ತಾ? ಅದು ಏನು? ಹೃತ್ಕರ್ಣ ರಸಾಯನ ಕಥಾ. ಭಗವಂತನ ಕಥೆಗಳು ಹೆಂಗೆ ಅಂದ್ರೆ ಮನಸ್ಸಿಗೂ ಸಂತೋಷ, ಕಿವಿಗೂ ಸಂತೋಷ, ಕೇಳೋವಾಗಲೂ ಸಂತೋಷ, ಕೇಳಿದ ಮೇಲೂ ಸಂತೋಷ. ನೋಡಿ, ಕೆಲವು ಔಷಧಗಳು ತಗೋಳುವಾಗ ಕಹಿ, ಆಮೇಲೆ ಅದು ದುಃಖ ಪರಿಹಾರ ಮಾಡುತ್ತೆ, ರೋಗ ಪರಿಹಾರ ಮಾಡುತ್ತೆ. ಆದ್ರೆ ಮಾತ್ರೆ ನುಂಗುವಾಗ ತುಂಬಾ ಕಹಿ ಇರುತ್ತೆ. ಭಗವಂತನ ಕಥೆ ಹಂಗಲ್ಲ, ಕೇಳೋವಾಗಲೂ ಸಂತೋಷ, ಕೇಳಿದ ಮೇಲೂ ಸಂತೋಷ. ಕೇಳೋವಾಗ ಕರ್ಣಕ್ಕೆ ಆನಂದ, ಕೇಳಿದ ಮೇಲೆ ಹೃದಯಕ್ಕೆ ಆನಂದ, ಜ್ಞಾಪಿಸ್ಕೊತಾ ಇದ್ದಂಗೂ ಆನಂದ. ಅದೇ ಔಷಧ ಜ್ಞಾಪಿಸ್ಕೊಡ್ರಿ, ವಾಂತಿ ಬರುತ್ತೆ. ಊಟ ಮಾಡುವಾಗ ನೀವು ಕಹಿ ಔಷಧ ಜ್ಞಾಪಿಸ್ಕೊಂಡ್ರಿ, ಊಟನೂ ಕಹಿ ಕಹಿ ಕಾಣುತ್ತೆ. ಆದ್ರೆ ಭಗವಂತನ ಕಥೆ ಹಂಗಲ್ಲ, ನೀವೆಷ್ಟು ಸಲ ಜ್ಞಾಪಿಸ್ಕೊಳ್ರಿ, ನೀವೆಷ್ಟು ಸಲ ಜ್ಞಾಪಿಸ್ಕೊಳ್ರಿ, ಭಗವಂತನ ಕಥೆ ಇಂಪಾಗೇ ಇರುತ್ತೆ. ನೀವು ಹಾಡು ಹೇಳ್ಕೊತಿರೋ, ಕತೆ ಜ್ಞಾಪಿಸ್ಕೊತಿರೋ, ಶ್ಲೋಕ ಜ್ಞಾಪಿಸ್ಕೊತಿರೋ, ಭಗವಂತನ ಕತೆ ಕೇಳದಾಗೆಲ್ಲ ಸಂತೋಷ ಕೊಡುತ್ತದೆ. ಇದು ಬೇರೆ ಕತೆಗೂ ಭಗವಂತನ ಕತೆಗೂ ಬಹಳ ಸುಂದರ ವ್ಯತ್ಯಾಸ. ಕೆಲವು ಕತೆಗಳಿರುತ್ತೆ, ಒಂದು 5-6 ಸಲ ಕೇಳಿದ ಮೇಲೆ ಬೋರದು, ಬೇರೆ ಹೇಳ್ರಿ ಅಂತಾರ. ಎಷ್ಟು ಸಲ ಅದನ್ನ ಹೇಳ್ತಾರೆ, ಬೇರೆ ಹೇಳ್ರಿ ಬೇರೆ ಹೇಳ್ರಿ. ಭಗವಂತನ ಕಥೆ ಹಂಗಲ್ಲ, ನೀವೆಷ್ಟು ಸಲ ಕೇಳಿ ಏನೋ ಒಂದು ನವನೂತನ ಇರುತ್ತದೆ. ಶ್ಲೋಕಗಳು ಅಷ್ಟೇ. ವಿಪ್ರಮುಖ್ಯೈ ಸದಾ ವೇದವಾದೋನ್ಮುಖೈ ಸುಪ್ರತಾಪೈಕ್ಷಿತಿ ಸೇಶ್ವರೇ ಶಾರ್ಚಿತಂ ಅಪ್ರತರ್ಕ್ಯೋರು ಸಂವಿದ್ಗುಣಂ ನಿರ್ಮಲಂ ಸಪ್ರಕಾಶಾಜಲಾನಂದ ರೂಪಂ ಪದಂ ಪ್ರೀಣಯಾಮೋ ವಾಸುದೇವಂ. 800 ವರ್ಷ ಆಯ್ತು ಈ ಶ್ಲೋಕ ಬರೆದು ಆಚಾರ್ಯ. ಇವತ್ತು ಹೇಳ್ತಾ ಇದ್ವಿ ನಾವು ಲೆಕ್ಕಾಕು. ಎಷ್ಟು ಸುಂದರ ಶ್ಲೋಕ ಅದು. ಅರ್ಥ ಗೊತ್ತಾಗ್ಬಿಟ್ರಂತೂ ಇನ್ನೂ ಸುಂದರ ಸುಂದರ ಸುಂದರ. ದೊಡ್ಡವರ ಮಾತುಗಳಿಗೆ, ಜ್ಞಾನಿಗಳ ಮಾತಿಗೆ, ಭಗವಂತನ ಕಥೆಗೆ ಎಷ್ಟು
ಎಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ ಅದು. ಸುಂದರಕಾಂಡ ಜ್ಞಾಪಿಸ್ಕೊಳ್ರಿ, ಇವತ್ತು ಚೆನ್ನಾಗಿರಲ್ವಾ ಅದು? ಆಚಾರ್ಯರು ಬರೆದಿದ್ದು 800 ವರ್ಷ ಆಯಿತು ಸುಂದರಕಾಂಡ ಬರೆದದ್ದು ನಿರ್ಣಯ. ಕಪೆ ಕುತೋಸಿ ಕಸ್ಯ ವಾ ಕಿಮರ್ಥಮೀದೃಶಂ ಕೃತಂ. ಸುಂದರಕಾಂಡ ಹೇಳ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅದು. ಅವೈಹಿ ದೂತಮಾಗತಂದುರಸ್ಯ ವಿಕ್ರಮಸ್ಯ ಮಾಂ ಸುರ ನರೋರಗಾದಿಕೆ ವಿಚಿತ್ತ ಜನ್ಮ ಕರ್ಮಣಃ ನ ಚೇತ್ ಪ್ರದಾಸ್ಯಸಿ ತ್ವರಂ ರಘುತ್ತಮ ಪ್ರಿಯಾಂ ಸದಾ ಸ ಪುತ್ರ ಮಿತ್ರ ಬಾಂಧವೋ ವಿನಾಶಮಾಶುಯಾಸ್ಯಸಿ. ರಾವಣನಿಗೆ ಹನುಮಂತ ದೇವರು ಹೇಳೋದು ಎಷ್ಟು ಸುಂದರವಾಗಿದೆ ಅದು. ಎಷ್ಟು 800 ವರ್ಷದ ಹಿಂದಿನ ಶ್ಲೋಕ ಇದೆಲ್ಲ. ತತ್ವತ್ ತಜ್ಜೋಷಣಾದಾಶೋಪವರ್ಗವರ್ತ್ಮಿನಿ. ಭಾಗವತ ಇನ್ನೂ ಹಿಂದಿಂದದು, 5,000 ವರ್ಷದ ಹಿಂದಿಂದದು. ಕೃಷ್ಣ ಪರಮಾತ್ಮ ಅವತಾರ ಮಾಡಕ್ಕಿಂತ ಮುಂಚೆ ವೇದವ್ಯಾಸ ದೇವರು ಬರೆದಿದ್ದು ಎಲ್ಲ ಒಂದೊಂದು ಶ್ಲೋಕಗಳು ಹೆಂಗಿದೆ ಅದರಲ್ಲಿ. ಅಂತಹ ಭಗವಂತ ನಮ್ಮ ನರಸಿಂಹ ಅವತಾರ ಯಾವಾಗ ಆಯಿತು? ಅದು ಕೃತ ಯುಗದ್ದು, ಈ ಯುಗದ್ದೇ ಅಲ್ಲ ಅದು. ಇವತ್ತು ಅದನ್ನು ನೆನೆಸ್ಕೊಂಡ್ರೆ ಮೈ ರೋಮಾಂಚನ ಆಗತ್ತದು. ಸತ್ಯಂ ವಿಧಾತಂ ನಿಜ ಭೃತ್ಯ ಭಾಷಿತಂ ತಜ್ಜೋಷಣಾದಾಶೋಪವರ್ಗವರ್ತ್ಮನಿ. ಶ್ರದ್ಧಾವತಿ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಆ ಮೋಕ್ಷ ಮಾರ್ಗ ಏನಿದೆ, ಮೋಕ್ಷ ಸಾಧನವಾಗಿರ್ತಕ್ಕಂತಹ ಜ್ಞಾನಾದಿಗಳನ್ನ ಕೊಡತಕ್ಕಂತಹ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯ. ಭಗವಂತನ ಕಥೆ ಕೇಳ್ತಾ 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 ನಮ್ಮಲ್ಲಿ ಶ್ರದ್ಧೆನೂ ಬರುತ್ತೆ, ಭಕ್ತಿಯನ್ನೂ ಬರುತ್ತೆ. ಆದ್ದರಿಂದ ದೊಡ್ಡವರ ಸಂಘ ಮಾಡಿದರೆ ಅವರು ನನ್ನ ಕಥೆಗಳನ್ನ ಹೇಳ್ತಾರೆ, ನನ್ನ ಮಹಿಮೆಗಳನ್ನ ಹೇಳ್ತಾರೆ. ನನ್ನ ಮಹಿಮೆಗಳನ್ನ ಕೇಳ್ತಾ 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 ಅದು ಕರ್ಣಕ್ಕೂ ಆನಂದ, ಹೃದಯಕ್ಕೂ ಆನಂದ. ತಜ್ಜೋಷಣಾತ್ ಅದನ್ನ ಕೇಳ್ತಾ 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 ಅಪವರ್ಗವರ್ತ್ಮನಿ ಅಂದ್ರೆ ಮೋಕ್ಷಕ್ಕೆ ಸಾಧನೀಭೂತವಾಗಿರತಕ್ಕಂತಹ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ. ಅತ್ಯಂತ ಶ್ರದ್ಧಾ ಮತ್ತು ಭಕ್ತಿ ನಮ್ಮಲ್ಲಿ ಉತ್ಪಾದನೆ ಆಗತ್ತೆ ಅಂತ ಹೇಳಿ ಈ ಉತ್ಕೃಷ್ಟವಾಗಿರ್ತಕ್ಕಂತಹ ಮಹತ್ ಸಮಾಗಮ ಪ್ರಕರಣ ಅನ್ನತಕ್ಕಂತಹ ಪ್ರಕರಣವನ್ನ ನಮ್ಮ ವಿಷ್ಣು ತೀರ್ಥರು ಬಹಳ ಸುಂದರವಾಗಿ ಭಾಗವತ ಶ್ಲೋಕಗಳನ್ನೇ ಉಪಯೋಗಿಸಿಕೊಂಡು ಚಿಂತನೆ ಮಾಡಿದ್ದಾರೆ ಅಂತ ಹೇಳಿ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿ ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಃ ಕುಲವಶಂ ವದತಾಮವಾಪ. ಶ್ರೀಮದ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀ ವಿಷ್ಣುತೀರ್ಥಮುನಿರಾಟ್ ಮುದಮಾತನೋತು.
ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾ ನಿಸ್ತುಲಾತ್ ಪುನಃ ವಸ್ತುನೋ ವಸ್ತುನೋ ನಿತ್ಯಂ ಸಮಸ್ತವ್ಯಸ್ತಯೋಗತಃ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯಾ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತ್ಮನೆ. ಹರಿ ಓಂ. ಭಾಗವತ ಸಾರೋದ್ಧಾರ ವಿಷ್ಣುತೀರ್ಥರಿಂದ ರಚಿತವಾಗಿರ್ತಕ್ಕಂತಹ ಮಹಾಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಕೃತಿ. ಇಂತಹ ಸಾರೋದ್ಧಾರದಲ್ಲಿ ಒಟ್ಟು 30 ಪ್ರಕರಣಗಳಿದೆ. ಆ 30 ಪ್ರಕರಣಗಳಲ್ಲಿ 6ನೆಯ ಪ್ರಕರಣ ಮಹತ್ ಸಮಾಗಮ ಪ್ರಕರಣ. ವೈರಾಗ್ಯ ಬಂದ ಮೇಲೆ ಭಗವಂತನ ಇಚ್ಛೆಯಂತೆ ನಮಗೆ ಜ್ಞಾನಿಗಳ ಸಮಾಗಮ ಆಗುತ್ತೆ. ಆ ಜ್ಞಾನಿಗಳು ನಮಗೆ ಭಗವಂತನ ಮಹಿಮೆಯನ್ನು ನಿರೂಪಣೆ ಮಾಡುತ್ತಾರೆ. ಆ ಭಗವಂತನ ಮಹಿಮೆಯನ್ನು ಕೇಳ್ತಾ 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 ಅವನಲ್ಲಿ ವಿಶೇಷವಾದ ಪ್ರೀತಿ ಉಂಟಾಗತ್ತೆ. ಭಗವಂತನಲ್ಲಿ ಹೆಚ್ಚೆಚ್ಚು ಹೆಚ್ಚೆಚ್ಚು ಪ್ರೀತಿ ಬಂದಾಗ ವಿಷಯ ಪದಾರ್ಥದ ಮೇಲೆ, ಭೋಗ ಪದಾರ್ಥದ ಮೇಲೆ ವೈರಾಗ್ಯ ಬರಕ್ಕೆ ಶುರುವಾಗುತ್ತೆ. ವೈರಾಗ್ಯ ಸೇರಿಕೊಂಡು ಭಕ್ತಿ ಹೆಚ್ಚಾಗತ್ತೆ. ಭಕ್ತಿ ಹೆಚ್ಚಾದಂಗೆ ವೈರಾಗ್ಯ ಹೆಚ್ಚಾಗತ್ತೆ. ಎರಡೂ ಸೇರಿ ಒಂದು ಪರಿಪಕ್ವ ದಶಕ್ಕೆ ಬಂದ್ಬಿಡುತ್ತೆ. ದೃಢಭಕ್ತಿ ಅಂತ ಕರೀತಾರೆ ಅದಕ್ಕೆ. ಅಂತಹ ದೃಢಭಕ್ತಿಗೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಕಪಿಲೋಪಾಖ್ಯಾನದಲ್ಲಿ ಭಗವಂತನೇ ಹೇಳಿದ್ದಾನೆ ಸ್ವಯಂ. ಅಂತಹ ಗುರುಗಳ ಸಮಾಗಮವನ್ನ ಇಲ್ಲಿ ನಿರೂಪಣೆ ಮಾಡುತ್ತಾರೆ. ಈ ಮನುಷ್ಯ ಜನ್ಮ ಯಾಕೆ ಶ್ರೇಷ್ಠ ಜನ್ಮ ಅಂತ ಕರೀತಾರೆ ಅಂದ್ರೆ, ಯಾವತ್ತಾದರೂ ಒಂದು ದಿವಸ ನಮಗೆ ದೊಡ್ಡವರ ಸಮಾಗಮ ಆಗತ್ತೆ. ಈ ಮನುಷ್ಯ ಜನ್ಮದಲ್ಲಿ ಮಾತ್ರ. ಅಹೋ ನೃಜನ್ಮ ಅಖಿಲ ಜನ್ಮ ಶೋಭನಂ ಕಿಂ ಜನ್ಮಭಿಃ ಸ್ವಪರೈಃ ಅಪಿ ಅಮುಷ್ಮಿನ್ ನಯದೃಷಿಕೇಶ ಯಶಕೃತಾತ್ಮನಾಂ ಮಹಾತ್ಮನಾಂ ವಃ ಪ್ರಚುರಃ ಸಮಾಗಮಃ. ಪಂಚಮಸ್ಕಂದದಲ್ಲಿ ಜಡಭರತರ ಬ್ರಾಹ್ಮಣರಿಗೆ ರಘುಗಣ ಮಹಾರಾಜ ಸ್ತೋತ್ರ ಮಾಡ್ತಾನೆ. ಅಹೋ ನೃಜನ್ಮ ಅಖಿಲ ಜನ್ಮ ಶೋಭನಂ. ಈ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಎಲ್ಲ ಜನ್ಮಗಳಿಗಿಂತ ಅತ್ಯಂತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆಶ್ಚರ್ಯ ಇದು. ಯಾಕೆ ಅಂದ್ರೆ ಕಿಂ ಜನ್ಮಭಿಃ ಅಪರೈಃ ಅಮುಷ್ಮಿನ್. ಬೇರೆ ಜನ್ಮಗಳಲ್ಲಿ ನಮಗೆ ಬರೀ ಭೋಗಗಳು ಸಿಗಬಹುದು, ಊಟ ತಿಂಡಿ ಸಿಗಬಹುದು, ನಿದ್ದೆ ಮಾಡ್ಬೋದು, ನಾವು ಬೇರೆ ಪ್ರಾಣಿಗಳು ಮಾಡದಂಗೆ ನಾವು ಮಾಡ್ಬೋದು. ಅದರಿಂದ ಏನು ಪ್ರಯೋಜನ? ಅದು ನಯದ್ ಹೃಷಿಕೇಶ ಯಶಕೃತಾತ್ಮನ. ಯಾವಾಗಲೂ ಸರ್ವೇಂದ್ರಿಯ ಪ್ರೇರಕನಾಗಿರ್ತಕ್ಕಂತಹ ಭಗವಂತನ ಪಾದಾರವಿಂದಗಳಲ್ಲೇ ಮನಸ್ಸಿಟ್ಟಿರ್ತಕ್ಕಂತಹ ಮಹಾತ್ಮನಾಂವ ಪ್ರಚುರ ಸಮಾಗಮ. ದೊಡ್ಡವರ ಸಮಾಗಮ ಆಗತ್ತೆ. ಮತ್ತೆ 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 ಆಗತ್ತೆ. ಇದು ಇಲ್ಲೊಂದು ಅವಕಾಶ ಇದೆ. ನಿಮ್ಮಂತಹ ಜ್ಞಾನಿಗಳ ಸಮಾಗಮ ಆಗತ್ತೆ ನಮಗೆ. ನಾವು ದಡ್ರಿದ್ದೀವಿ, ನಮಗೇನು ಗೊತ್ತಿಲ್ಲ ನಿಜ. ಆದರೆ ಮನುಷ್ಯ ಜನ್ಮದಲ್ಲಿ ಒಂದು ಆಪರ್ಚುನಿಟಿ ಇದೆ. ದೊಡ್ಡವರ ಸಮಾಗಮ ಆಗತ್ತೆ. ಪ್ರಚುರ ಸಮಾಗಮ. ಮತ್ತೆ 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 ದೊಡ್ಡವರ ಸಮಾಗಮ ಆಗತ್ತೆ. ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದು ಮನುಷ್ಯ ಜನ್ಮದ ಒಂದು ದೊಡ್ಡ ಹಿರಿಮೆ. ಏನು ಅಂದರೆ, ಯಾವತ್ತೋ ಒಂದು ದಿವಸ ನಮ್ಮ ಕರ್ಮ ವಿಪಾಕ ಬಂದಾಗ, ಆ ಒಂದು ಸಂದರ್ಭ ಬಂದಾಗ ದೊಡ್ಡವರ ಸಮಾಗಮ ಮಾಡಿಸ್ತಾನೆ ಭಗವಂತ. ಇದು ಬೇರೆ ಪ್ರಾಣಿಗಳ ಜನ್ಮದಲ್ಲಿ ಅವಕಾಶ ಇರೋದಿಲ್ಲ. ರಘುಗುಣ ಮಹಾರಾಜ ಜಡಭರತರ ಕೈಯಲ್ಲಿ ಪಲ್ಲಕ್ಕಿಯನ್ನು ಹೊರತಿಸಿದ ಮೇಲೆ, ಅವನಿಂದ ಉಪದೇಶ ಪಡೆದ ಮೇಲೆ ರಘುಗುಣ ಮಹಾರಾಜ ಈ ಮಾತನ್ನ ಆಡ್ತಾನೆ. ಅಹೋ ಜನ್ಮ ಅಖಿಲ ಜನ್ಮ ಶೋಧನ. ನೋಡಿದ್ರ, ನಾನು ಇಷ್ಟು ದಿವಸ ದೊಡ್ಡ ರಾಜ ಅಂತ ತಿಳ್ಕೊಂಡು
ನನ್ನ ಸಮಾನ ಯಾರಿಲ್ಲ ಅಂತ ತಿಳ್ಕೊಂಡು ದುರಹಂಕಾರದಿಂದ ಮೆರಿತಾ ಇದ್ದೆ. ಅದನ್ನು ಶಮನ ಮಾಡೋಕ್ಕೋಸ್ಕರ ಭಗವಂತ ನಿಮ್ಮಂತಹ ಜ್ಞಾನಿಗಳ ಸಮಾಗಮವನ್ನು ನನಗೆ ಮಾಡಿಸ್ದ. ಪಲ್ಲಕ್ಕಿ ಹೊರಕ್ಕೆ ಬೇಕಾಗಿತ್ತು ಅವನಿಗೆ ಜನ. ಆ ನೆಪದಲ್ಲಿ ಅವನಿಗೆ ಭಗವಂತ ಅವರ ಸಮಾಗಮವನ್ನು ಮಾಡಿಸಿ ಅವರಿಂದ ತತ್ವೋಪದೇಶವನ್ನು ಮಾಡಿಸಿ ಒಳ್ಳೆ ಉತ್ಕೃಷ್ಟವಾದ ಜ್ಞಾನವನ್ನು ಕೊಟ್ಟರು ರಘುಗಣ ಮಹಾರಾಜನಿಗೆ ಜಡಭರತರು. ಇದು ಮನುಷ್ಯ ಜನ್ಮದ ಅಡ್ವಾಂಟೇಜ್. ಅದಕ್ಕೆ ಎಲ್ಲರೂ ಕೂಡ ಮನುಷ್ಯ ಜನ್ಮ ಬರಲಿ ಅಂತ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೋತಾರಂತ. ಮೇಲಿಂದ ಮೇಲೆ ಮನುಷ್ಯ ಜನ್ಮವನ್ನು ಕೊಡು. ಯಾಕೆ ಅಂದರೆ ಇಲ್ಲಿ ಸಾಧನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಂತಹ ಮನುಷ್ಯ ಜನ್ಮ ಬಂದಾಗ ದೊಡ್ಡವರ ಸಮಾಗಮ ಆಗುವುದನ್ನ ಯಾರು ತಪ್ಪಿಸ್ಕೋತಾರೆ, ಇಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಜನ್ಮ. ಆದ್ದರಿಂದ ಮತ್ತೆ ಮತ್ತೆ ಈಗ ಬಂದಾಗ ನಾವು ಆ ಕೆಲಸ ಮಾಡಿದ್ರೆ ಮತ್ತೆ ಕೊಡ್ತಾನಂತೆ ಭಗವಂತ. ಈ ಜನ್ಮದಲ್ಲಿ ನಾವು ಸದಾಚಾರ ಸಂಪನ್ನರಾಗಿ ಗುರುಗಳ ಸೇವಾವನ್ನು ಏನಾದರೂ ಮಾಡಿದರೆ ಅದರಿಂದ ಭಗವಂತ ತೃಪ್ತನಾಗಿ ಮತ್ತೊಮ್ಮೆ ಈ ಜನ್ಮವನ್ನು ಕೊಡ್ತಾನಂತೆ. ಕಂಟಿನ್ಯೂ ಮಾಡ್ಕೊಳ್ಳಿ ಸಾಧನೆ ಅಂತ. ಅಂತಹ ಭಗವಂತನ ಸಮಾಗಮ ಮಾಡಿಸ್ತಾನೆ ಸ್ವಾಮಿ ಅಂತ ಭಾಗವತದಲ್ಲಿ ಎಲ್ಲೆಲ್ಲಿ ಬಂದಿದೆ ಅದನ್ನೆಲ್ಲ ತೆಗೆದು ಆ ಶ್ಲೋಕಗಳನ್ನು ನಮಗೆ ಕೊಡ್ತಾ ಇದ್ದಾರೆ. ಅವ್ರು ಹೇಳುತ್ತಾರೆ ಏನಾಗತ್ತೆ ಗುರುಗಳ ಹತ್ರ ಇದ್ರೆ ಅಂತ ಒಂದು ಬೆನಿಫಿಟ್. ಗುರುಗಳ ಸಮಾಗಮ ಆಗತ್ತೆ. ವೈರಾಗ್ಯ ಬಂದ ಮೇಲೆ ಭಗವಂತ ಗುರುಗಳ ಸಮಾಗಮ ಮಾಡಿಸ್ತಾನೆ, ಜ್ಞಾನಿಗಳ ಸಮಾಗಮ ಮಾಡಿಸ್ತಾನೆ. ಏನು ಮಾಡ್ತಾರೆ ಅವರು ನಮಗೆ? ಯಾಕೆ ಸಮಾಗಮ ಯಾಕೆ ಆಗಬೇಕು ಅಂತ ಪ್ರಶ್ನೆ ಬಂದಾಗ ಅಲ್ಲೇ ಪಂಚಮಸ್ಕಂದದಲ್ಲಿ ಹೇಳ್ತಾನೆ ಅವನು, ನಹ್ಯದ್ಭುತಂ ತ್ವಚ್ಚರಣಾಂಬುರೇಣು ಚರಣಾಬ್ಜ ರೇಣುಭಿ ಹತಾಂ ಹಸೋ ಭಕ್ತಿರದೋಕ್ಷಜೇ ಅಮಲ ಮುಹೂರ್ತಿಕಾತ್ ಯಸ್ಯ ಸಮಾಗಮಚ್ಚ ಮೇ ದುಸ್ತರ್ಕ ಮೂಲೋ ಅಪಹತೋ ಅವಿವೇಕ. ದೊಡ್ಡವರ ಸಮಾಗಮ ಆದರೆ ಏನಾಗತ್ತೆ ಅಂತ ಹೇಳಿದ್ರೆ, ಅವರ ಹತ್ರ ಇದ್ರೆ ಏನಾಗತ್ತೆ ಅಂದ್ರೆ ಮತ್ತೆ ಮತ್ತೆ ಉಪದೇಶ ಮಾಡ್ತಾ ಇರ್ತಾರೆ ಅವರು ನಮಗೆ. ಯಾಕೆ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಸಂಶಯಗಳಿರುತ್ತೆ. ದೊಡ್ಡವರ ಸಮಾಗಮ ಆದ್ರೆ ಏನಾಗತ್ತೆ ಅಂದ್ರೆ, ನಹಿ ಅದ್ಭುತಂತ ಚರಣಾಂಬುರೇಣವಿ ಹತಾಮ್ಮ ಸಹ ಭಕ್ತಿರದೋಕ್ಷಜೆ ಅಮಲಾಹ. ಇವತ್ತೇನಾಗಿದೆ ನಮಗೆ ಅಂದ್ರೆ, ಒಂದು ಅಜ್ಞಾನ ಇದೆ, ಒಂದು ಪಾಪ ಇದೆ. ಆ ಎಲ್ಲದರ ಪರಿಣಾಮವಾಗಿ ನಮಗೆ ಭಗವಂತನ ಜ್ಞಾನ ಆಗ್ತಾ ಇಲ್ಲ. ಜ್ಞಾನಿಗಳು ಏನು ಮಾಡ್ತಾರೆ ಅಂದ್ರೆ, ನಮಗೆ ನಮ್ಮ ಸಂಶಯಗಳಿಗನ್ನೆಲ್ಲ ಪರಿಹಾರ ಮಾಡುತ್ತಾರೆ, ಉತ್ತಮವಾದ ಉತ್ತರವನ್ನು ಕೊಡ್ತಾರೆ. ಏನೇನು ನಮಗೆ ಭಗವಂತನ ಬಗ್ಗೆ ಸಂಶಯ ಇದೆ ಅದನ್ನೆಲ್ಲ ಪರಿಹಾರ ಮಾಡುತ್ತಾರೆ. ಮತ್ತೆ 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 ಉಪದೇಶ ಮಾಡ್ತಾ 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 ಅವರು ನನ್ನಲ್ಲಿರ್ತಕ್ಕಂತಹ ಸಂಶಯಗಳು, ನಾನಾ ರೀತಿಯ ಸಂಶಯಗಳಿರುತ್ತೆ. ಅದು ಭೇದದ ವಿಷಯವೋ, ಗುಣದ ವಿಷಯವೋ, ಸತ್ಯತ್ವದ ವಿಷಯವೋ, ನಿಯಾಮಕತ್ವದ ವಿಷಯವೋ, ಸ್ವಾತಂತ್ರ್ಯದ ವಿಷಯವೋ, ಎಲ್ಲವನ್ನ ಪರಿಹಾರ ಮಾಡುತ್ತಾರೆ ಅವರು. ಅವನೇನು ಹೇಳ್ತಾನೆ ಅಂದ್ರೆ, ಕೆಟ್ಟ ತರ್ಕವನ್ನ ಇಟ್ಕೊಂಡು ದುಸ್ತರ್ಕ ಮೂಲೋ ಅಪಹತೋ ಅವಿವೇಕ. ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ, ನಾನೇ ಸ್ವತಂತ್ರ ಕರ್ತ ಅಂತ ಭಾವಿಸ್ಕೊಂಬಿಟ್ಟಿದೀವಿ. ಇದು ದುಷ್ಟ ತರ್ಕದಿಂದ ಬಂದಿರತಕ್ಕಂಥದ್ದು. ಓಂ ಉಪಸಂಹಾರ ದರ್ಶನಾತ್ ಚೇತಿ ಕ್ಷೀರವದ್ದಿ ಓಂ ಅಂತ ಒಂದು ಸೂತ್ರ ಇದೆ. ಎಲ್ಲ ಬ್ರಹ್ಮಸೂತ್ರದಲ್ಲಿ ನಿರೂಪಣೆ ಮಾಡಿದ್ದಾರೆ. ಈಗ ಒಂದು ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡ್ತೀವಿ, ನಾವೇ ಅದನ್ನು ಮುಕ್ತಾಯ ಮಾಡ್ತೀವಿ. ಉಪಸಂಹಾರ ನಾವೇ ಮಾಡ್ತೀವಿ. ನೋಡಿ, ಒಂದು ಕೆಲಸ ಮಾಡಬೇಕು ಅಂತಿದೆ, ಮಾಡಿ ಮುಗಿಸಿರೋದ್ರಿಂದ ನಾವೇ ಸ್ವತಂತ್ರ ಕರ್ತ ಅಂತ ತಿಳಿಬೇಡ್ರಿ. ಕ್ಷೀರವದ್ದಿ ಓಂ ಅಂತ ಒಂದು ಸೂತ್ರ ಇದೆ. ಉಪಸಂಹಾರ ದರ್ಶನ ನೇತಿ ಚೇನ ಕ್ಷೀರವದ್ದಿ ಓಂ. ನೋಡಿ, ಈಗ ಹಸು ಹಾಲು ಕೊಡುತ್ತಲ್ವಾ, ಹಸುನೇ ಹಾಲು ಕೊಟ್ಟಿದ್ದು ಅಂತ ಹಸು ಭಾವಿಸಿದ್ರೆ, ಅಥವಾ ಹಸುನೇ ಹಾಲು ಕೊಡುತ್ತೆ ಅಂತ ನಾವು ಭಾವಿಸಿದ್ರೆ ಎರಡೂ ತಪ್ಪು ಅಂತಾರೆ. ಯಾಕೆ ಅಂದ್ರೆ, ಈ ಹಸು ತಿನ್ನೋದು ಆಹಾರ, ಆದ್ರೆ ಕೊಡೋದು ಹಾಲು. ಹಸು ಹಾಲು ಕೊಡ್ತು ಅಂತ ಇದ್ರೂ ಕೂಡ ಹಸು ಸ್ವತಂತ್ರವಾಗಿ ಹಾಲು ಕೊಡುತ್ತೆ,
ಹೆಚ್ಚೆಚ್ಚು ಅದಕ್ಕೆ ಪದಾರ್ಥ ಹಾಕಿದ್ರೆ ಹೆಚ್ಚೆಚ್ಚು ಹಾಲು ಕೊಡುತ್ತೆ ಅಂತ ನಾವು ಕ್ಷೀರವತ್ ಹಸು ಹಾಲು ಕೊಡೋದ್ರಿಂದ ಹಸುನೇ ಹಾಲು ಕೊಡುತ್ತೆ ಅಂತ ತಿಳ್ಕೊಂತೀವಿ. ಆದರೆ ಒಳಗಡೆ ಹಸುವಿನ ಒಳಗಡೆ ಹಾಲನ್ನ ಬದಲಾಯಿಸೋರು ಯಾರು? ಆಹಾರವನ್ನ ಹಾಲಾಗಿ ಬದಲಾಯಿಸೋರು ಯಾರು? 10 ಲೀಟರ್ ಹಾಲು ಕರಿಯತ್ತೆ, 20 ಲೀಟರ್ ಹಾಲು ಕರಿಯತ್ತೆ, 30 ಲೀಟರ್ ಹಾಲು ಕರಿಯತ್ತೆ ಅಂತ ಇವತ್ತು ನಾವು ಹಸುವನ್ನ ತಗೋತೀವಲ್ಲ, ಹಸುವಿಗೆ ಹಾಕಿದ ಹಿಂಡಿ, ಬೂಸ, ಹುಲ್ಲು ಇದೆಲ್ಲ ಹಾಲಾಗಿ ಹೆಂಗೆ ಬದಲಾವಣೆ ಆಗತ್ತೆ? ಈ ಆಹಾರವನ್ನು ಈ ಆಹಾರಕ್ಕೆ ಕನ್ವರ್ಟ್ ಮಾಡೋರು ಯಾರು ಅಂತ ನಾವು ಗೊತ್ತಿಲ್ಲ. ಇದು ವಾಯುದೇವರು ಮಾಡೋ ವ್ಯಾಪಾರ. ಇದು ಹಸು ತಿಂದ ಆಹಾರ ಮಾತ್ರ ಹಾಲಾಗಿ ಪರಿಣಾಮ ಆಗತ್ತೆ, ನಾವು ತಿಂದ ಆಹಾರ ಹಾಲಾಗಿ ಪರಿಣಾಮ ಆಗಲ್ಲ. ನೋಡ್ರಿ ಎಷ್ಟು ವ್ಯತ್ಯಾಸ ಇದೆ. ನಾವು ತಿಂತೀವಿ ಆಹಾರ, ಹಾಲಾಗಲ್ಲ. ಅದು ಹಸು ತಿನ್ನತ್ತೆ, ಅದು ಹಾಲಾಗತ್ತೆ. ನೋಡಿ, ಹಸುವಿನ ಹೊಟ್ಟೆಯಲ್ಲಿ ಅದು ತಿಂದ ಪದಾರ್ಥವನ್ನ ಹಾಲು ಮಾಡೋದು ಭಗವಂತ, ವಾಯುದೇವರ ಒಳಗಡೆ ಇರತಕ್ಕಂತಹ ಭಗವಂತ. ಏನ ಹವಾವ ಪಯೋ ಮಂಡಂ ಭವತಿ. ವೇದನೆ ಹೇಳುತ್ತೆ, ಆಚಾರ್ಯರು ಉದಾಹರಣೆ ಮಾಡಿದ್ದಾರೆ ಭಾಷ್ಯದಲ್ಲಿ ಇದನ್ನ. ಹಾಗಾಗಿ ಮೇಲ್ನೋಟಕ್ಕೆ ನಾನೇ ಮಾಡಿ ಮುಗಿಸಿದ್ದು ಅಂತ ಒಂದು ಸಂಶಯ ಬರುತ್ತೆ ನಮಗೆ. ನಾನೇ ಸ್ವತಂತ್ರ ಕರ್ತ, ಇಂಥ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೆ, ಮಾಡಿ ಮುಗಿಸ್ಬಿಟ್ಟೆ, ನಾನೇ ಸ್ವತಂತ್ರವಾಗಿ ಮಾಡಿದೆ ಅಂತ ಶುಷ್ಕ ತರ್ಕವನ್ನ, ಅದೇ ಉಪಸಂಹಾರ ದರ್ಶನಾತ್, ಇದೇ ತರ್ಕ. ಉಪಸಂಹಾರ ದರ್ಶನಾತ್ ಮಾಡಿ ಮುಗಿಸಿದ್ನೋ ಇಲ್ಲೋ, ಮಾಡ್ಬೇಕು ಅಂದ್ಕೊಂಡಿದ್ದೆ, ಮಾಡಿ ಮುಗಿಸ್ದೆ, ಯಾರ್ದೇನು ಇತ್ತೀಚೆ ಕ್ಷೀರವದ್ ನೀವು ಅಲ್ಲಿ ಒಳಗಡೆ ಏನು ವ್ಯಾಪಾರ ಆಗಿರುತ್ತೆ ನಿಮ್ಗೆ ಗೊತ್ತಾಗಿಲ್ಲ. ಅದಕ್ಕೆ ಶುಷ್ಕ ತರ್ಕವನ್ನ, ಕೆಟ್ಟ ತರ್ಕವನ್ನ ಇಟ್ಟುಕೊಂಡು ನಾವೇ ಮಾಡಿದೆ ಅಂತ ಮಾಡಬೇಡ ಅನ್ನತ್ತೆ ಶಾಸ್ತ್ರ. ಅದನ್ನೇ ಅವ್ರು ಹೇಳುತ್ತಾರೆ. ಕುತರ್ಕವನ್ನ ಆಶ್ರಯಿಸಿ ಅವರೇ ಹೇಳ್ತಾರೆ, ದುಸ್ತರ್ಕ ಮೂಲೋ ಅಪಹತೋ ಅವಿವೇಕ. ಆಗಮಗಳ ಸಹಾಯ ಇರತಕ್ಕಂತಹ ತರ್ಕ ಸುತರ್ಕ, ಅದು ಸತ್ತರ್ಕ. ಆದರೆ ಯಾವ ಆಗಮಗಳ ಸಹಾಯ ಇಲ್ಲದೆ ಬರೀ ಲೋಕದ ದೃಷ್ಟಿಯಿಂದ ನಾವು ತರ್ಕವನ್ನ ಹೇಳ್ತೀವಲ್ಲ, ಅನುಮಾನವನ್ನ ಪ್ರಯೋಗ ಮಾಡ್ತೀವಲ್ಲ, ಅದು ದುಸ್ತರ್ಕ, ಕೆಟ್ಟ ತರ್ಕ, ಕುತರ್ಕ. ಅದು ಅದರಿಂದ ನಾವೇ ಸ್ವತಂತ್ರಕರ್ತ ಅಂತ ಭಾವಿಸ್ಬಿಟ್ಟೆ. ಇದೇ ಸಂಶಯಗಳೆಲ್ಲ ಪರಿಹಾರ ಆಗುವುದು. ದೊಡ್ಡವರ ಹತ್ರ ಇದ್ದಾಗ ಮುಹೂರ್ತಿಕಾದ್ಯಸ್ಯ ಸಮಾಗಮಾಚ್ಛಮೇ ದುಸ್ತರ್ಕ ಮೂಲೋ ಅಪಹತೋ ಅವಿವೇಕ. ನನ್ನ ಅವಿವೇಕ ಎಲ್ಲ, ಅವಿವೇಕದಿಂದ ಮಾಡಿರ್ತಕ್ಕಂತಹ ಈ ಸ್ವತಂತ್ರ ಕರ್ತೃತ್ವವನ್ನು ವಿರೋಧ ಮಾಡ್ತಾ ಇರ್ತಕ್ಕಂತಹ, ಅಥವಾ ನಮ್ಮಲ್ಲಿ ಸ್ವತಂತ್ರವನ್ನ ಆಪಾದನೆ ಮಾಡಿಕೊಂಡಿರ್ತಕ್ಕಂತಹ ಎಲ್ಲರಿಗೂ ಕೂಡ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ನಿರೂಪಣೆ ಮಾಡುತ್ತಾರೆ ಅಂತ ಹೇಳಿ, ವಿಶೇಷವಾಗಿರ್ತಕ್ಕಂತಹ ಅಲ್ಲಿ ಜಡಭರತ ಮಹಾನುಭಾವರು ರಘುಗಣನಿಗೆ ಉಪದೇಶ ಮಾಡ್ತಾರೆ. ನೋಡಿ, ಇಂಥ ಒಂದು ಅವಕಾಶ ನಮಗೆ ಜ್ಞಾನಿಗಳ ಸಮಾಗಮ ಆದಾಗ ಸಿಗತ್ತೆ. ಇನ್ನ ಪ್ರಹ್ಲಾದರಾಜರು ಹೇಳ್ತಾರೆ ಹಿರಣ್ಯಕಶಿಪು ಕೇಳುತ್ತಾನೆ, ಎಲ್ಲಿಂದ ಬಂತು ಈ ಬುದ್ಧಿ ನಿನಗೆ? ಭಗವಂತನನ್ನ, ನಿನ್ನ ಚಿಕ್ಕಪ್ಪನನ್ನ ಕೊಂದಿರ್ತಕ್ಕಂತಹ ಈ ಹರಿಯಲ್ಲಿ ನಿನಗೆ ಈ ಬುದ್ಧಿ ಎಲ್ಲಿಂದ ಬಂತು? ಸ್ವಯಂಕೃತ ಪರತೋವ, ಹೆಂಗೆ ಬರುತ್ತೆ ಈ ಭಗವಂತನಲ್ಲಿ ಬುದ್ಧಿ ಅಂತ ಕೇಳಿದಾಗ ಪ್ರಹ್ಲಾದರಾಜರು ಹೇಳುತ್ತಾರೆ, ನೈಷಾಮತಿಸ್ತಾವದುರುಕ್ರಮಾಂಗ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದುಕ್ತಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನವೃಣೀತ ಯಾವತ್. ದೊಡ್ಡವರ ಸೇವೆ ಮಾಡಬೇಕು, ಶುದ್ಧವಾದ ಜ್ಞಾನ ಬರಬೇಕು ಅಂತ ಹೇಳಿದ್ರೆ ದೊಡ್ಡವರ ಸೇವೆ ಮಾಡಬೇಕು. ಗುರುಗಳ ಪಾದ ಸ್ಪರ್ಶ ಇರಬೇಕು, ಗುರುಗಳ ಪಾದ ರಜೋಭಿಷೇಕ ಇರಬೇಕು. ಪ್ರಹ್ಲಾದರಾಜರು ಹೇಳುತ್ತಾರೆ, ಎಲ್ಲಿ ತನಕ ಮಹಾತ್ಮರ ಪಾದಧೂಳಿಯನ್ನ ದೊಡ್ಡವರು ತಲೆ ಮೇಲೆ ಧಾರಣೆ ಮಾಡೋದಿಲ್ಲವೋ ಅಲ್ಲಿ ತನಕ ಮನುಷ್ಯನ ಬುದ್ಧಿ ಭಗವಂತನ ಕಡೆ ಹೋಗೋದಿಲ್ಲ. ನೈಷಾಮತಿ ತವದುರುಕ್ರಮಾಂಗ್ರಿಂ ಸ್ಪೃಶತಿ. ಭಗವಂತನ ಪಾದವನ್ನು ನಮ್ಮ ಬುದ್ಧಿ ಮುಟ್ಟಬೇಕು ಅಂದರೆ, ಅರ್ಥಾತ್ ನಮ್ಮ ಮನಸ್ಸಿನಲ್ಲಿ ಭಗವಂತ ಪ್ರತ್ಯಕ್ಷ ಆಗಬೇಕಾದ್ರೆ ನಾವು ಮೊದಲು ಗುರುಗಳ ಪಾದವನ್ನು ಮುಟ್ಟಬೇಕು. ನಾವು ಗುರುಗಳ ಪಾದವನ್ನು
ಮುಟ್ಟಿದರೆ, ಅವರ ಪಾದೋದಕವನ್ನ ಧಾರಣೆ ಮಾಡಿದರೆ, ಅವರ ಪಾದ ಧೂಳಿಯನ್ನ ಧಾರಣೆ ಮಾಡಿದರೆ ನಮ್ಮ ಬುದ್ಧಿ ಭಗವಂತನನ್ನ ಮುಟ್ಟತ್ತೆ, ಭಗವಂತನ ಪಾದವನ್ನು ಮುಟ್ಟತ್ತೆ. ಎಲ್ಲಿ ತನಕ? ರಜೋಭಿಷೇಕಂ ಅಂತಾರವರು. ಮಹೀಯಸಾಂ ಪಾದ ರಜೋಭಿಷೇಕಂ ನಿಷ್ಕಿಂಚನಾನಾಂ ನವೃಣೀತ ಯಾವತ್. ಎಲ್ಲಿ ತನಕ ದೊಡ್ಡವರ ಪಾದ ಧೂಳಿಯನ್ನ ನಾವು ಮುಟ್ಟೋದಿಲ್ಲ, ಅಂತಹವರ ಉತ್ಕೃಷ್ಟವಾಗಿರ್ತಕ್ಕಂತಹ ಪಾದಧೂಳಿ ಅದು ಮುಟ್ಟಿದರೆ ನಮ್ಮ ಬುದ್ಧಿ ಭಗವಂತನನ್ನು ಮುಟ್ಟತ್ತೆ. ಯಾಕೆ ಅಂದ್ರೆ ಅವರು ಎಂಥವರು ಅಂತ ಹೇಳಿದ್ರೆ ನಿಷ್ಕಿಂಚನಾನಾಂ ನವೃಣೀತ ಯಾವತ್. ಏನು ಬೇಡ, ಅವರು ಭಗವಂತ 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 ಮಾತ್ರ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಅಷ್ಟು ಭಗವಂತನನ್ನ ಒಲಿಸ್ಕೊಂಡ್ಬಿಟ್ಟಿರ್ತಾರೆ ಜ್ಞಾನಿಗಳು. ಹಾಗಾಗಿ ನಾವು ಬೇಕಾದಷ್ಟು ವೈರಾಗ್ಯ ಬಂದಿರಬಹುದು ನಾವು, ಆದರೆ ದೊಡ್ಡವರ ಪಾದಧೂಳಿ ಬರೋ ತನಕ ಭಗವಂತನ ಸ್ಪರ್ಶ, ಭಗವಂತನಲ್ಲಿ ಬುದ್ಧಿ ಬರೋದಿಲ್ಲ. ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ರೀತಿಯಲ್ಲಿ ಭಗವಂತನ ಸೇವಾವನ್ನು ನಾವು ಮಾಡಬೇಕು ಅಂತ ಹೇಳಿ ದೊಡ್ಡವರ ಸಮಾಗಮ ಅಂತಕ್ಕಂತಹ ಮಹತ್ ಸಮಾಗಮ ಪ್ರಕರಣ. ವೈರಾಗ್ಯ ಬಂದ ಮೇಲೆ ಗುರುಗಳ ಸಮಾಗಮ ಆಗತ್ತೆ. ಇದೊಂದು ಪ್ರಕರಣವನ್ನ ಇಟ್ಟು ಗುರುಗಳು ಸಮಾಗಮ ಆದ ಮೇಲೆ ನಾವು ಸುಮ್ಮನೆ ಕೂತಿದ್ರೆ ಆಗೋದಿಲ್ಲ. ಸಮಾಗಮ ಆಯಿತು ಅಂದ ಮಾತ್ರಕ್ಕೆ ಆಗೋದಿಲ್ಲ. ಅದರ ಮುಂದಿನ ಪ್ರಕರಣ ಮಹತ್ ಸೇವಾ ಪ್ರಕರಣ. ದೊಡ್ಡವರ ಸೇವೆಯನ್ನ ಮಾಡಬೇಕು ನಾವು. ಸಮಾಗಮ ಅಂದ್ರೆ ಬರೀ ಮೀಟಿಂಗು, ಎರಡು ಸೇರ್ಕೋತಾರೆ, ನಮಗೆ ಗುರುಗಳ ಸಮಾಗಮ ಆಗತ್ತೆ. ಸಮಾಗಮ ಆದ ತಕ್ಷಣ ಅವರು ಉಪದೇಶ ಮಾಡೋದಿಲ್ಲ. ಎಷ್ಟು ಗುರುಗಳ ಸೇವೆಯನ್ನ ಮಾಡುತ್ತೀವೋ ಅಷ್ಟಷ್ಟು ವಿಶೇಷ ಅನುಗ್ರಹವನ್ನ ಮಾಡುತ್ತಾರೆ. ಇದೇ ವಿಷ್ಣು ತೀರ್ಥರ ಗುರುಗಳು ವ್ಯಾಸ ತತ್ವಜ್ಞರು. ಅವರ ಹತ್ರ ಇದ್ರು ಇವರು ಗದ್ವಾಲ್ನಲ್ಲಿ. ಇವತ್ತು ಕೂಡ ಉತ್ಕೃಷ್ಟವಾಗಿರ್ತಕ್ಕಂತಹ ಗದ್ವಾಲ್ ಮಹಾರಾಜನ ಆಸ್ಥಾನ ಗುರುಗಳು ಅವರು ವ್ಯಾಸ ತತ್ವಜ್ಞರು. ವೇಣಿ ಸೋಂಪುರದಲ್ಲಿ ಅವರ ಸುಂದರವಾಗಿರ್ತಕ್ಕಂತಹ ಬೃಂದಾವನ ಇದೆ ಇವತ್ತು ಕೂಡ. ಅವರ ಶಿಷ್ಯರು ವಿಷ್ಣು ತೀರ್ಥರು. ಒಂದು ಸಲ ವ್ಯಾಸತತ್ವಜ್ಞರು ಪಲ್ಲಕ್ಕಿಲಿ ಹೋಗ್ತಾ ಇದ್ದಾರೆ, ವಿಷ್ಣು ತೀರ್ಥರು ನಡ್ಕೊಂಡ್ ಬರ್ತಾ ಇದ್ದಾರೆ ಕೆಳಗಡೆ ಪಲ್ಲಕ್ಕಿ ಪಕ್ಕದಲ್ಲಿ. ಕಾದ ಮರಳು, ಆ ಕಡೆ ಗದ್ವಾಲ್ ಇದೆಯಲ್ಲ ಅದೆಲ್ಲ ಆಂಧ್ರ ಪ್ರದೇಶವು, ಮಹಾ ಬಿಸಿಲು, ಸುಡು ಬಿಸಿಲು. ನೋಡಿದ್ರು ಅವರು ವ್ಯಾಸತತ್ವಜ್ಞರು ನಡ್ಕೊಂಡ್ ಬರ್ತಾ ಇದ್ದಾರೆ. ಕಾಲೆಲ್ಲ ಉರಿತಾ ಇದೆ, ಕಾಲೆಲ್ಲ ಬೊಬ್ಬೆ ಬಂದಿದೆ, ಮರಳು, ಅದ್ರ ಮೇಲೆ ನಡ್ಕೊಂಡ್ ಬರ್ತಾ ಇದ್ದಾರೆ. ಅವರು ಕರುಣೆ, ಬಹಳ ಕರುಣೆ ಅವರು ವ್ಯಾಸತತ್ವಜ್ಞರು. ನನ್ನ ಶಿಷ್ಯನ ಕಾಲು ಸುಡುತ್ತಾ ಇದೆ ಅಂತ ಹೇಳಿ, ಅವ್ರು ಹೇಗಿದ್ರು ಪಲ್ಲಕ್ಕಿಯಲ್ಲಿ ಕೂತಿದ್ರು ಮೇನೆದಲ್ಲಿ ಅಂತ ಹೇಳಿ, ಅವರು ತಮ್ಮ 2 ಪಾದುಕೆಗಳನ್ನ ಇವರು ಕೊಟ್ರು, ಇದನ್ನ ಹಾಕೊಂಡು ಬನ್ರಿ ಅಂತ. ತಮ್ಮ ಪಾದುಕೆ ಇತ್ತಲ್ಲ ಅದನ್ನ ಕೆಳಗೆ ಕೊಟ್ಟುಬಿಟ್ರು, ಇದನ್ನ ಹಾಕೊಂಡ್ಬನ್ರಿ. ಸರಿ ಕೊಟ್ಟುಬಿಟ್ರು. ಅವ್ರ ಪಾಡು ಅವ್ರು ಧ್ಯಾನ ಮಾಡ್ತಾ ಕೂತಿದ್ದಾರೆ ಪಲ್ಲಕ್ಕಿ. ಒಂದ್ ಸ್ವಲ್ಪ ಹೊತ್ತಾಯ್ತು, ನೋಡಿದ್ರೆ ಇವರು ಕಾಲ್ ಬರೀ ನಡಿಗೆ ಹಂಗೆ ಬರ್ತಾ ಇದ್ದಾರೆ. ಈ 2 ಪಾದುಕೆಗಳನ್ನ ತಲೆ ಮೇಲೆ ಇಟ್ಟುಕೊಂಡು ಬರೀ ಕಾಲಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾರಂತೆ ವಿಷ್ಣು ತೀರ್ಥ. ಯಾಕಪ್ಪ ಅಂತ ಕೇಳಿದ್ರು ಅವರು. ನಿಮ್ಮ ಪಾದ ನನ್ನ ತಲೆ ಮೇಲೆ ಇರಬೇಕು, ನಿಮ್ಮ ಪಾದುಕೆ ನನ್ನ ತಲೆ ಮೇಲೆ ಇರಬೇಕು. ನೀವು ಹಾಕೊಂಡಿರ್ತಕ್ಕಂಥ ಪಾದುಕೆ ನಾನು ಹಾಕೋಬಾರದು. ಗುರುಗಳಿಗೆ ಸಂಬಂಧಪಟ್ಟ ಒಂದು ವಸ್ತುವನ್ನು ಶಿಷ್ಯ ಉಪಯೋಗಿಸಬಾರದು ಅಂತ ಶಾಸ್ತ್ರ ನಿಯಮ. ವೆಂಕಟನಾಥಾಚಾರ್ಯರು ಸುಧೀಂದ್ರರ ಹತ್ರ ಅಧ್ಯಯನ ಮಾಡ್ತಾ ಇದ್ದಾಗ, ರಾತ್ರಿ ಕಾಲದಲ್ಲಿ ಎಲ್ಲರೂ ಮಲಗಿದ್ದಾಗ ಈ ವೆಂಕಟನಾಥಾಚಾರ್ಯರು ಮಾತ್ರ ಓದ್ತಾ ಕೂತಿದ್ರು. ರಾತ್ರಿ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಈ ಸುಧೀಂದ್ರ ತೀರ್ಥರು ಈ ಆಶ್ರಮದಲ್ಲಿ ಒಂದು ಸುತ್ತಾಕೋರಂತೆ, ಗುರುಕುಲದಲ್ಲಿ ಯಾರ್ಯಾರು ಹುಡುಗರು ಏನೇನು ಮಾಡ್ತಾ ಇದ್ದಾರೆ ಅಂತ. ಒಬ್ಬ ಶಿಷ್ಯ ದೀವಟಿಗೆ ಇಟ್ಕೊಂಡು ಬರಬೇಕು, ಈ ಸುಧೀಂದ್ರ ತೀರ್ಥರು ಬರಬೇಕು. ಎಲ್ಲರೂ ಮಲಕ್ಕೊಂಡ್ಬಿಟ್ಟಿದ್ದಾರೆ ಗುರುಕುಲದಲ್ಲಿ. ಒಂದೇ ಒಂದು ಕಡೆ ಮಾತ್ರ ಆವಾಗ ತಾನೇ ಆರಿರ್ತಕ್ಕಂಥ ಒಂದು ದೀಪ ಕಾಣಿಸ್ತಾ ಇದೆ. ಅದು ವೆಂಕಟನಾಥಾಚಾರ್ಯ ಹತ್ರ ಬಂದು ನೋಡಿದ್ರೆ, ಬೆಳಗ್ಗೆ ತಾವು ಏನು ಪಾಠ ಹೇಳಿದ್ರು ಅದರ ವ್ಯಾಖ್ಯಾನ ಬರೆದಿಟ್ಟು ಬಿಟ್ಟು ಮಲಗಿದಾರಂತೆ. ಆಗತಾನೆ ವೆಂಕಟನಾಥಾಚಾರ್ಯ
ಸುಧಾ ಪಾಠ ಹೇಳ್ತಾ ಇದ್ರು ಸುಧೀಂದ್ರರು ವೆಂಕಟನಾಥಾಚಾರ್ಯರಿಗೆ. ಅದರ ವ್ಯಾಖ್ಯಾನನೇ ಪರಿಮಳ. ಅವರು ಪೂರ್ವಾಶ್ರಮದಲ್ಲೇ ಬರೆದು ಬಿಟ್ಟಿದ್ರು ರಾಯರು. ಬೆಳಗ್ಗೆ ತಾವು ಏನು ಪಾಠ ಹೇಳ್ಯಾರೆ ಅದಕ್ಕೆ ಸುಂದರವಾಗಿರ್ತಕ್ಕಂತಹ ವ್ಯಾಖ್ಯಾನವನ್ನ ಬರೆದು ಆಗ ತಾನೇ 2 ತಾಳೆಗರಿಯನ್ನ ಅಲ್ಲಿಟ್ಟು ಆಗ ತಾನೇ ಮಲಗಿದಾರಂತೆ. ಅದು ದೀಪ ಆರಿ ಇನ್ನು ಹೊಗೆ ಬರ್ತಾ ಇದೆ, ಆಗ ತಾನೇ ಆರಿದೆ. ಅದು ತೆಗೆದು ನೋಡ್ತಾರೆ, ಬೆಳಗ್ಗೆ ತಾವು ಪಾಠ ಹೇಳಿದ್ದಕ್ಕೆ ಸುಂದರವಾದ ವ್ಯಾಖ್ಯಾನ. ಗಡಗಡಗಡ ಅಂತ ಚಳಿಲಿ ಮಲಗಿದ್ದಾರೆ. ಇವ್ರಿಗೆ ತುಂಬಾ ಕಾರಣ ಬಂದ್ಬಿಡ್ತು. ತಾವು ಹೊತ್ಕೊಂಡಿರ್ತಕ್ಕಂಥ ಶಾಲನ್ನ ವೆಂಕಟನಾಥಾಚಾರ್ಯರಿಗೆ ಹೊತ್ತಿಸ್ಬಿಟ್ಟು ಆ 2 ತಾಳೆಗರಿ ತಗೊಂಡು ಹೊರಟು ಬಿಟ್ರು ಸುಧೀಂದ್ರ ತೀರ್ಥ. ಬೆಳಗ್ಗೆ ಮಾಮೂಲಿ ಸ್ನಾನ ಆಯ್ತು, ಅನ್ನಕ್ಕೆ ಆಯ್ತು, ಪಾಠಕ್ಕೆ ಎಲ್ಲರೂ ಬಂದಿದ್ದಾರೆ. ವೆಂಕಟನಾಥನೇ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದ್ರೆ ಓಡೋಡಿ ಬಂದ್ರು ಇವರು. ಆ ಕೈಯಲ್ಲಿ ಆ ಶಾಲ್ ಇಟ್ಕೊಂಡಿದ್ದಾರೆ ಅವರು. ಯಾಕಪ್ಪ ಹೊತ್ತಾಗೋಯ್ತು ಅಂತ ಕೇಳಿದ್ರು. ಆಗ ಅವರು ಗಡ ನಡಕ್ತಾ ಇದ್ದಾರಂತೆ ವೆಂಕಟನಾಥಾಚಾರ್ಯರು. ಇದು ಇದು ನಿಮ್ಮ ಶಾಲು, ಇದು ಅವ್ರು ಹೊತ್ಕೋತಾ ಇದ್ದಿದ್ದು ಗೊತ್ತಲ್ವಾ, ಇದು ನಿಮ್ಮ ಶಾಲು. ಹೌದು ನೋಡಿ, ಯಾರೋ ಗೊತ್ತಿಲ್ಲ ನನಗೆ, ರಾತ್ರಿ ಮಲಗಿದ್ದಾಗ ನನ್ಗೆ ಹೊದ್ದಿಸ್ಬಿಟ್ಟಿದ್ದಾರೆ, ಮಹಾ ಅಪರಾಧ ಆಗೋಯ್ತು. ನಿಮ್ಮ ಶಾಲು ನನ್ನ ಮೇಲೆ ಹೆಂಗ್ ಬಂತು ಅಂತ ನಂಗೆ ಗೊತ್ತಿಲ್ಲ, ತಪ್ಪಾಗೋಯ್ತು ಅಂತ ಅಲ್ಲಿಟ್ಟು ನಮಸ್ಕಾರ ಮಾಡಿದ್ರು ಅವರು. ಆಗ ಸುಧೀಂದ್ರ ತೀರ್ಥ ಹೇಳಿದ್ರು, ಯೋಚನೆ ಮಾಡಬೇಡ ವೆಂಕಟನಾಥ, ನಾನೇ ಹೊತ್ತಿಸಿದ್ದು ರಾತ್ರಿ, ನಾನೇ ಹೊತ್ತಿಸಿದ್ದು, ಯೋಚನೆ ಮಾಡಬೇಡ. ಆಮೇಲೆ ಅಂದ್ರು, ನಿನ್ನೆ 2 ತಾಳೆಗರಿಯಲ್ಲಿ ಬರೆದಿಟ್ಟಿದ್ದೆ, ಅದು ಕಾಣ್ತಾ ಇಲ್ಲ ನೋಡಿ, ಇದು ಇದೆ ತಾನೇ ನೀ ಬರೆದಿದ್ದು, ನಾನೇ ತಗೊಂಡ್ಬಂದಿದ್ದೀನಿ ಅಂತ ಹೇಳಿ, ಇಲ್ಲೇ ಇದೆ ನೋಡು, ಕೂತ್ಕೋ ಅಂತ ಹೇಳಿ ಕೂಡಿಸಿ. ಆಗ ಉಳಿದ ಶಿಷ್ಯರಿಗೆಲ್ಲ ಹೇಳ್ತಾರಂತೆ, ನೋಡ್ರಿ ಬೆಳಗ್ಗೆ ಪಾಠ ಹೇಳಿದ್ದಕ್ಕೆ ರಾತ್ರಿ ಅದಕ್ಕೆ ವ್ಯಾಖ್ಯಾನ ಬರೆದಿಯಾನೆ ಈ ಹುಡುಗ, ಅದಕ್ಕೆ ನನಗೆ ಅವನ ಮೇಲೆ ವಿಶೇಷ ಅಭಿಮಾನ, ಅದಕ್ಕೆ ಅವನಿಗೆ ಅವನ ಮೇಲೆ ವಿಶೇಷ ಪ್ರೀತಿ. ನೀವೆಲ್ಲ ಯಾಕೆ ಆ ಹುಡುಗನ ಮೇಲೆ ಪಕ್ಷಪಾತ ಮಾಡ್ತಾರೆ ಗುರುಗಳು ಅಂತ ಕೇಳ್ತಾ ಇದ್ರಲ್ಲ, ಈ ಕಾರಣದಿಂದ ಅಂತ ಅನುರಾಘವೇಂದ್ರ ವಿಜಯ ಅಂತ ಒಂದು ಗ್ರಂಥ ಇದೆ, ಅದರಲ್ಲಿ ಬರೆದಿದ್ದಾರೆ ಅವರು ಇದನ್ನ, ರಾಯರ ಮಹಿಮೆಯನ್ನ, ಪೂರ್ವಾಶ್ರಮದ ಮಹಿಮೆಯನ್ನ. ಅಂದ್ರೆ ಏನು, ಗುರುಗಳು ಉಪಯೋಗಿಸಿರ್ತಕ್ಕಂಥದ್ದು ನನ್ನ ಮೈ ಮೇಲೆ ಬಂದ್ಬಿಟ್ಟಿದೆ ಅಂತ ಗಡಗಡ ನಡುಗುತ್ತಾ ಇದ್ರಂತೆ ರಾಯರು. ತಮ್ಮ ಗುರುಗಳ ವಸ್ತ್ರ ನನ್ನ ಮೇಲೆ ಹೆಂಗ್ ಬಂತು ಅಂದ ಮೇಲೆ, ಗುರು ಸೇವಾವನ್ನ ಮಾಡಿದರೆ ಎಷ್ಟು ಆಗತ್ತೆ ಅನ್ನೋದನ್ನ ನಮಗೆಲ್ಲಿ ಗೊತ್ತಾಗ್ತದೆ. ಆ ವಿಷ್ಣು ತೀರ್ಥರು ತೋರಿಸಿದ್ದಾರೆ, ಇವರೇ ಗ್ರಂಥಕರ್ತನೇ ಅದನ್ನ ತೋರಿಸಿದ್ದಾರೆ. ವ್ಯಾಸತತ್ವಜ್ಞರ ಪಾದಕಗಳನ್ನು ತಲೆ ಮೇಲೆ ಇಟ್ಟುಕೊಂಡು ನಡೀತಾ ಇದ್ದಾರಂತೆ. ಅವರಿಗೆ ಮಹಾಕಾರುಣ್ಯ ಬಂದ್ಬಿಡ್ತು ಇವ್ರ ಮೇಲೆ, ಅಷ್ಟು ವಿದ್ಯಾದಾನ ಮಾಡಿದ್ದಾರೆ ಅವರು. ಇಂತಹ ಮಹಾನುಭಾವರು ಇವರೆಲ್ಲ. ಅದಕ್ಕೆ ಅವರೆಲ್ಲ ಭಾಗವತಕ್ಕೆ ವ್ಯಾಖ್ಯಾನಾದಿಗಳನ್ನು ಬರೆಯಕ್ಕೆ ಸಮರ್ಥರಾದರು. ಇದನ್ನ ಭಾಗವತ ಹೇಳ್ತಾ ಇದೆ, ದೊಡ್ಡವರ ಸೇವಾ ಮಾಡಬೇಕು, ಚೆನ್ನಾಗಿ ಸೇವೆ ಮಾಡಬೇಕು. ಎಷ್ಟೆಷ್ಟು ಗುರು ಸೇವೆ ಮಾಡ್ತೀವೋ ಅಷ್ಟಷ್ಟು ವಿದ್ಯೆ ಅದು ರಿಲೀಸ್ ಆಗ್ತಾ ಹೋಗುತ್ತೆ. ಮಹತ್ ಸೇವಾಂ ದ್ವಾರಮಾಹುರ್ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತಾಃ ಪ್ರಶಾಂತಾಃ ವಿಮನ್ಯವಃ ಸುಹೃದಃ ಸಾಧವೋ ಯೇ. ವೃಷಭನಾಮಕ ಪರಮಾತ್ಮ ಪಂಚಮಸ್ಕಂದದಲ್ಲಿ ತನ್ನ 100 ಜನ ಮಕ್ಕಳನ್ನ ಬ್ರಹ್ಮಾವರ್ತ ಅನ್ನತಕ್ಕಂತಹ ಪ್ರದೇಶದಲ್ಲಿ ಕೂಡಿಸ್ಕೊಂಡು ಉಪದೇಶ ಮಾಡ್ತಾನೆ. ಇದಕ್ಕೆ ಋಷಭೋಪಾಖ್ಯಾನ ಅಂತ ಕರೀತಾರೆ ಭಾಗವತದಲ್ಲಿ. ಅವ್ರು ಹೇಳ್ತಾರೆ, ಅವರು ಮಹತ್ ಸೇವಾಂ ದ್ವಾರಮಾಹುರ್ವಿಮುಕ್ತೇ. ನೋಡಿ, ಅವರು ಮಹತ್ ಸಮಾಗಮ ಅಂತ ಹೇಳಿಲ್ಲ, ಮಹತ್ ಸೇವಾಂ ದ್ವಾರಮಾಹುರ್ವಿಮುಕ್ತೇ. ದೊಡ್ಡವರ ಸೇವೆ ಮಾಡಬೇಕು. ಸಮಾಗಮ ಆದ್ಮೇಲೆ ಸುಮ್ಮನೆ ಕೂತಿರೋದಲ್ಲ, ದೊಡ್ಡವರ ಸೇವೆ ಆಗಬೇಕು. ಅವರ ಅನುಗ್ರಹ ಸುಮ್ಮನೆ ಮಾಡೋದಿಲ್ಲ ಅವರು. ದ್ವಾರಮಾಹುರ್ವಿಮುಕ್ತೆ, ಅದೇ ಡೋರ್, ಅದು ಮೋಕ್ಷಕ್ಕೆ ದಾರಿ, ಅದು ತೆಗೆದಿಟ್ಟ ಬಾಗಿಲು, ಅದು ಮೋಕ್ಷ ದ್ವಾರ ಮಪಾವೃತಂ. ಮೋಕ್ಷದ ದ್ವಾರ ನಮಗೆ ತೆಕ್ಕೊಂಬತ್ತಂತು. ಮೊನ್ನೆ ಎಲ್ಲ ನಾವು ವೈಕುಂಠ ಏಕಾದಶಿ ಅಂದ್ಬಿಟ್ಟು ವೈಕುಂಠ ದ್ವಾರ ಅದರೊಳಗೆ ಹೋಗ್ಬೇಕು ಅಂತ ಹೇಳಿದ್ವಿ. ನಿಜವಾಗ್ಲೂ ವೈಕುಂಠಕ್ಕೆ ನಾವು ಹೋಗಬೇಕಾದರೆ ದೊಡ್ಡ ಬಾಗಿಲು ಯಾವುದು ಅಂದ್ರೆ ಭಾಗವತ ಹೇಳುತ್ತೆ, ಮಹತ್ ಸೇವಾಂ ದ್ವಾರಮಾಹು. ಇಲ್ಲೆಲ್ಲ ಹೋದ್ರೆ ಅಂತ ಗುರುಗಳ ದರ್ಶನ ಆಗತ್ತೆ, ಅಂತ ಗುರುಗಳ ಸಮಾಗಮ ಆಗತ್ತಷ್ಟೇ. ಇಲ್ಲಿಂದ ಹೋದ ತಕ್ಷಣ ನಾವೇನು ವೈಕುಂಠ ಕೊಟ್ಟೋಗಲ್ಲ. ಆ ದ್ವಾರದಲ್ಲಿ ಹೋದ ಮಾತ್ರಕ್ಕೆ ವೈಕುಂಠ ಕೊಟ್ಟೋಗಲ್ಲ.
ಹೋದ ಏನು ಫಲ ಕೊಡ್ತಾನೆ ಭಗವಂತ ಅಂತ ಹೇಳಿದ್ರೆ, ಅವತ್ತು ಆ ದ್ವಾರದಲ್ಲಿ ಹೋದವರಿಗೆ ಅನುಗ್ರಹ ಮಾಡ್ತಾನೆ ಭಗವಂತ. ಮುಂದೆ ದಾರಿ ತೋರಿಸ್ತಾನೆ, ಈ ಮಾರ್ಗದಲ್ಲಿ ಹೋಗು, ಈ ಮಾರ್ಗದಲ್ಲಿ ಹೋಗು ಅಂತ. ನಿಜವಾಗಲೂ ನಮಗೆ ವೈಕುಂಠದ ದ್ವಾರ ತೆಗೆಯೋದು ಯಾವಾಗ ಅಂದ್ರೆ ಮಹತ್ ಸೇವಾ, ದೊಡ್ಡವರ ಸೇವಾ ಮಾಡಬೇಕು. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ತಮಸ್ಸಿಗೆ ಹೋಗೋದಿಕ್ಕೆ ಯಾವುದಪ್ಪ ಅಂತ ಕೇಳಿದ್ರೆ ದುಷ್ಟಶಾಸ್ತ್ರಗಳು, ಯೋಷಿತ್ ಅಂತ ಕರೀತಾರೆ ಅದಕ್ಕೆ. ದುಷ್ಟಶಾಸ್ತ್ರಗಳ ಅಧ್ಯಯನ ಮಾಡಿದ್ರೆ ತಮಸ್ಸಿಗೆ ಅದು. ಸಂಗಿನಾಂ ಸಂಗಿ ಸಂಗಂ, ನಾವು ಮಾಡೋದಲ್ಲ, ಮಾಡಿದವರ ಸಂಘ ಮಾಡಿದ್ರೂ ಕೂಡ ಅದು ತಮಸ್ಸಿಗೆ ದ್ವಾರ. ಹಾಗಾದ್ರೆ ಯಾರು ಮಹಾಂತಮರು ಯಾರು ಅಂತ ಕೇಳಿದಾಗ ಅವ್ರು ಕೇಳ್ತಾರೆ, ಅವರು ಮಹಾಂತಸ್ತೆ ಸಮಚಿತ್ತ. ಸಮ ಅಂತ ಭಗವಂತನಿಗೆ ಹೆಸರು. ಸಮಚಿತ್ತ ಅಂದ್ರೆ ಯಾರು ಭಗವಂತನಲ್ಲೇ ಮನಸ್ಸಿಟ್ಟಿರ್ತಾರೋ, ಪರಮಾತ್ಮನಲ್ಲೇ ಯಾರು ಮನಸ್ಸಿಟ್ಟಿರ್ತಾರೋ, ಪ್ರಶಾಂತ, ನೆಮ್ಮದಿಯಿಂದ ಇರ್ತಾರೆ ಅವರು. ಸುಹೃದ, ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಇರ್ತಾರೆ. ಸಜ್ಜನರಿಗೆ ಸುಹೃತ್ ಅಂದ್ರೆ ಒಳ್ಳೆ ಹೃದಯ ಇರುತ್ತೆ ಅವರಿಗೆ, ಪರೋಪಕಾರ ಹೃದಯ ಇರುತ್ತೆ. ಸಮಚಿತ್ತಾ ಪ್ರಶಾಂತಾ ವಿಮನ್ಯವ. ಮನ್ಯು ಅಂದ್ರೆ ಕೋಪ. ಸಜ್ಜನರಲ್ಲಿ ಕೋಪತಾಪಗಳು ಮಾಡ್ಕೊಂಬೋದಿಲ್ಲ, ಮಾತ್ಸರ್ಯ ಮಾಡೋದಿಲ್ಲ. ಆಮೇಲೆ ವಿಹಿತ ಕರ್ಮಗಳನ್ನು ಅನುಷ್ಠಾನ ಮಾಡ್ತಿರ್ತಾರೆ ಅವರು. ಸಾಧವ ಯೋ, ಇಂಥವರೆಲ್ಲ ಜ್ಞಾನಿಗಳಾಗಿರ್ತಾರೆ. ಏ ಸಮಚಿತ್ತಾ ಸರ್ವತ್ರ ಭಗವಂತಮೇನ ಅನುಸ್ಮರಂತಹ ಪ್ರಸನ್ನಚಿತ್ತಾ ಕ್ರೋಧರಹಿತಾ ಸರ್ವಭೂತ ಸುಹೃದಾ ಮಂಗಳಾಚಾರ. ಸಾಧು ಅಂದ್ರೆ ಮಂಗಳವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇರಬೇಕು, ಮಂಗಳವಾದ ಭಾಷೆಗಳನ್ನ ಮಾತಾಡ್ತಾ ಇರಬೇಕು, ಮಂಗಳವಾದ ಚಿಂತನೆಯನ್ನ ಮಾಡ್ತಾ ಇರಬೇಕು. ಮನಸ್ಸಿನಲ್ಲೂ ಮಂಗಳ ಚಿಂತನೆ ಇರಬೇಕು, ಮಾತಿನಲ್ಲೂ ಅಷ್ಟೇ. ಕೆಟ್ಟ ಮಾತನ್ನ ಆಡಲೇಬಾರದು. ಮಾತು ಮಂಗಳಮಯವಾಗಿರಬೇಕು ಯಾವತ್ತೂ ಕೂಡ. ಸುನೀತಿ ಧ್ರುವರಾಜರಿಗೆ ಹೇಳ್ತಾರೆ ಚತುರ್ಥ ಸ್ಕಂದದಲ್ಲಿ, ತನ್ನ ಚಿಕ್ಕಮ್ಮನಿಂದ ಅವಮಾನನಾಗಿರ್ತಕ್ಕಂತಹ ಧ್ರುವ ತಾಯಿ ಹತ್ರ ಬಂದು ಹೇಳಿದಾಗ ಸುನೀತಿ ಮೊದಲೇ ಹೇಳದೇನು, ಮಾಮಂಗಳಂ ತಾತ ಪರೇಶು ವಂಸ್ತಾಂ ಭುಂಕ್ತೆ ಜನೋ ಯತ್ ಪರದುಃಖ ದಸ್ತತು. ಯಾವತ್ತು ಇನ್ನೊಬ್ಬರಿಗೆ ಅಮಂಗಳ ಮಾತು ಆಡಬೇಡ್ರಿ, ಭಗವಂತ ಅದು ನಿನಗೇ ಇರಲಿ ಎಂದು ಬಿಡ್ತಾನಂತೆ. ಬಹಳ ಡೇಂಜರ್ ಅದು. ನಾವೇನಾದರೂ ಇನ್ನೊಬ್ಬರಿಗೆ ಹಂಗಾಗಲಿ ಹಿಂಗಾಗಲಿ ಹಂಗಾಗಲಿ ಅಂತ ಕೆಟ್ಟದ್ದು ಹೇಳಿದ್ರೆ ಭಗವಂತ ನಿನಗೇ ಆಗಲಿ ಅಂದ್ಬಿಡ್ತಾನಂತೆ ಮೇಲಿದ್ದ. ನಾವ್ ಅಂದಿದ್ದು ಏನೂ ಆಗೋದಿಲ್ಲ, ಆದ್ರೆ ಭಗವಂತ ಅಂದಿದ್ದು ಆಗಿಬಿಡುತ್ತೆ. ಅದು ಹುಷಾರಾಗಿರ್ಬೇಕು. ಭುಂಕ್ತೆ ಜನೋ ಯತ್ ಪರದುಃಖ ದಸ್ತತ್. ಇನ್ನೊಬ್ಬರಿಗೆ ನಾವೇನಾದ್ರೂ ದುಃಖ ಕೊಡಕ್ಕೆ ಪ್ರಯತ್ನ ಪಟ್ಟರೆ, ಇನ್ನೊಬ್ಬರಿಗೆ ನಾವೇನಾದ್ರೂ ಅಮಂಗಳದ ಮಾತಾಡಿದ್ರೆ ಭಗವಂತ ನಿನಗೇ ಆಗ್ಲಿ ಅಂದ್ಬಿಡ್ತಾನಂತೆ. ಅವನು ಸತ್ಯ ಸಂಕಲ್ಪ ಭಗವಂತ. ಅವನು ಆಡಿದ ಮಾತು ಎಂದೂ ಸುಳ್ಳಾಗೋದಿಲ್ಲ. ಅದೇ ಒಳ್ಳೇದಾಗ್ಲಿ ಅಂತ ಇದೆ, ನಿನಗಾಗ್ಲಿ ಅಂತಾನಂತೆ ಭಗವಂತ. ನೋಡಿ ಬೆನಿಫಿಟ್ ನಮಗೆ. ನಾವು ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ತಾ ಇದ್ರೆ ಭಗವಂತ ನಿನಗೂ ಒಳ್ಳೇದಾಗ್ಲಿ ಅಂತಾನಂತೆ. ನಮಗೆಷ್ಟು ಫಲ ಬರುತ್ತೆ ನೋಡಿ. ಅದರಿಂದ ಮಾಮಂಗಳಂ. ಸುನೀತಿ ಮಾತನ್ನ ಧ್ರುವರಾಜರಿಗೆ ಹೇಳ್ತಾರೆ, ನಿಮ್ ಚಿಕ್ಕಮ್ಮ ಏನೋ ಬೈದು ಬಿಟ್ಟಿರ್ಬೋದು, ಆದ್ರೆ ನೀನೇನು ಅನ್ನಕ್ ಹೋಗಬೇಡ ಅವಳಿಗೆ. ಮಾಮಂಗಳಂ ತಾತ ಪರೇಶು ವಂಸ್ತಾಂ ಭುಂಕ್ತೆ ಜನೋ ಯತ್ ಪರದುಃಖ ದಸ್ತತ್ ಸತ್ಯಾಂ ಸುರಿಚ್ಛಾಂ ಅವಿಹಿತಂ. ನಿಮ್ಮ ಚಿಕ್ಕಮ್ಮ ಹೇಳಿದ್ದು ಸರಿಯಾಗೇ ಇದೆ. ಅವಳೇನ್ ಹೇಳಿದ್ಲು, ಆರಾಧಯ ಅದೋಕ್ಷಜ ಪಾದ ಪದ್ಮಂ. ನಿನಗೇನಾದರೂ ಪದವಿ ಬರಬೇಕಾದ್ರೆ, ಸಿಂಹಾಸನದಲ್ಲಿ ಕೂತ್ಕೋಬೇಕಾದ್ರೆ ಭಗವಂತನ ಪಾದಾರವಿಂದಗಳನ್ನು ಸ್ತೋತ್ರ ಮಾಡು, ಆರಾಧನೆ ಮಾಡು, ಅದ್ರಲ್ಲಿ ತಪ್ಪೇನಿದೆ? ನೋಡಿ, ಸುರುಚಿ ಹೇಳಿದ ಮಾತಿನಲ್ಲೂ ಒಳ್ಳೆಯ ಅಂಶವನ್ನ ತಗೊಂಡೋಳು ಸುನೀತಿ. ಕೆಟ್ಟವರು ಹೇಳುವ ಮಾತಿನಲ್ಲೂ ಒಳ್ಳೆಯ ಅಂಶವನ್ನ ತಗೊಳ್ಳೋರು ಸಾಧುಗಳು. ತನ್ನ ಮಕ್ಕಳಿಗೂ ಅದೇ ಹೇಳಿಕೊಡ್ತಾ ಇದ್ದಾಳು. ಅದಕ್ಕೆ ಅವಳು ಸುನೀತಿ, ಸುನೀತಿ ಒಳ್ಳೆ ನೀತಿಯನ್ನ ಹೇಳುವ ತಾಯಿ ಅವಳು ಅಂತ ಭಾಗವತದಲ್ಲಿ ತೋರಿಸ್ತಾರೆ. ಅಂಥವ್ರು ಇರ್ತಾರೆ. ಯಾಕೆ ಅಂದ್ರೆ ಅವ್ರ ಮನಸ್ಸು ಯಾವಾಗಲೂ ಭಗವಂತನ ಹತ್ರ ಇರುತ್ತಂತ್ರಿ. ಸಮಚಿತ್ತಾಹ ಪ್ರಶಾಂತಾಹ ಪ್ರಸನ್ನಚಿತ್ತಾಹ ವಿಮನ್ಯವಃ ಕ್ರೋಧರಹಿತಾಹ ಸರ್ವಭೂತ ಸುಹೃದ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇರ್ಬೇಕು, ಭಗವಂತನ ಹತ್ರ ಕೇಳ್ಬೇಕಂತೆ.
ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಅವ್ರಿಗೆ ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ ಅವರವರ ಕರ್ಮಾನುಸಾರ ಭಗವಂತ ಫಲ ಕೊಡ್ತಾನೆ, ಅದು ಬೇರೆ ವಿಷಯ. ನಾವು ಭಗವಂತನನ್ನ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತಾ ಇರ್ಬೇಕಂತ. ಭಗವಂತ ನಮಗೂ ಒಳ್ಳೇದು ಕೊಡ್ತಾನೆ, ಸಂಪತ್ತು ಕರುಣಿಸ್ತಾನೆ. ಮಂಗಳಾಚಾರ, ಮಂಗಳವಾದ ಆಚಾರವನ್ನ ಇಟ್ಕೊಂಡಿರಬೇಕು. ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಆಚಾರ ಇರಬೇಕು ನೋಡಿ. ಅವ್ರು ಬರೀತಾರೆ ಅಂದ್ರೆ ಆಚಾರ ಅಂದ್ರೆ ವಿಹಿತ ಕರ್ಮಾನುಷ್ಠಾನವನ್ನ ನಮಗೆ ಹೇಳಿರ್ತಕ್ಕಂಥ ಕಾಲ ಕಾಲಕ್ಕೆ ಎಷ್ಟೆಷ್ಟು ರಾಯರು ಹೇಳ್ದಂಗೆ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈಭವಂ ಕರಿಷ್ಯೆ ಅಂತ ರಾಯರು ಹೇಳ್ದಂಗೆ ನಮ್ಮ ವೈಭವಕ್ಕೆ ತಕ್ಕಂತೆ, ಶಕ್ತಿಗೆ ತಕ್ಕಂತೆ, ಜ್ಞಾನಕ್ಕೆ ತಕ್ಕಂತೆ ಸದಾಚಾರ ಇರಬೇಕು. ಮಂಗಳವಾದ ಆಚಾರ ಇರಬೇಕು, ಮಂಗಳವಾದ ಮಾತಿರಬೇಕು, ಮಂಗಳವಾದ ಚಿಂತನೆ ಇರಬೇಕು. ಮನಸ್ಸಿನಲ್ಲೂ ಕೂಡ ಮಂಗಳವನ್ನೇ ಚಿಂತನೆ ಮಾಡಬೇಕು ಯಾವತ್ತೂ ಕೂಡ. ಅವರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ, ಇವರು ಮಹತ್ ಸೇವಾ, ಇವರೆಲ್ಲ ಮಹಾನ್ ಜ್ಞಾನಿಗಳು. ಯಾರು ಹಿಂಗಿರ್ತಾರೋ ಇವರೆಲ್ಲ ಮಹಾಜ್ಞಾನಿಗಳು. ಇವರ ಸೇವಾವನ್ನ ಮಾಡಬೇಕು. ಏನಾಗತ್ತ ಅವಾಗ? ಇವರು ಸೇವೆ ಮಾಡಿದ್ರೆ ಭಗವಂತಂಗೆ ಏನಾಗತ್ತೆ ಅಂತ ಪ್ರಶ್ನೆ. ಅಲ್ಲರಿ, ನಮಗೆ ಬೇಕಾಗಿರೋದು ಭಗವಂತ, ಅವನು ನಮಗೆ ಮೋಕ್ಷ ಕೊಡೋದು. ನೀವು ನೋಡಿದ್ರೆ ಗುರುಗಳ ಸೇವಾ ಮಾಡುವಂತ ಇದ್ದೀರಾ. ಲೋಕದಲ್ಲಿ ಮೀಡಿಯೇಟರ್ನ ಒಪ್ಕೊಂಬೋದಿಲ್ಲ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡು ಅಂತಾರೆ. ನೀವು ಎಷ್ಟು ಮೀಡಿಯೇಟರ್ನ ಹಾಕೋತೀರೋ ಅಷ್ಟು ದುಡ್ಡು ಜಾಸ್ತಿ ಆಗುತ್ತೆ, ನೇರವಾಗಿ ಹೋಲ್ಸೇಲ್ ತಗೊಂಡ್ಬಿಡ್ಬಿಡ್ರಿ ಅಂತ ಹೇಳ್ತಾರೆ. ಆದರೆ ಸಾಧನೆಯಲ್ಲಿ ಹಂಗಾಗಲ್ಲ. ಬ್ರಾಹ್ಮಣರ ಸೇವೆ ಮಾಡಿದರೆ, ಗುರುಗಳ ಬ್ರಹ್ಮಜ್ಞಾನಿಗಳ ಸೇವೆಯನ್ನು ಮಾಡಿದರೆ ಭಗವಂತ ಒಲಿತಾನೆ ನೋಡಿ. ಈ ಭಾಗವತದ ಈ ಮಾತನ್ನ ಇಟ್ಕೊಂಡೇ ಅವ್ರು ಬರೆದಿರೋದು. ವಿಜಯರಾಯರ ಪಾದ ನಿಜವಾಗಿ ನಂಬಲು ಅಜನಪಿತ ತಾನೆ ಒಲಿವ, ದ್ವಿಜಕೇತನನ ಗುಣ ವ್ರಜವ ಕೊಂಡಾಡುವ ಗುರು ವಿಜಯರಾಯನೀತ ಖ್ಯಾತ. ವಿಜಯರಾಯರ ಪಾದ ನಿಜವಾಗಿ ನಂಬಲು ಅಜನಪಿತ ತಾನೇ ಒಲಿವ. ನಿಜವಾಗಿ ನಂಬುವುದು ಅಂದ್ರೇನು? ಅವರಲ್ಲಿ ಆ ಗುಣಗಳಿದೆ ಅಂತ ನಂಬಿಕೆಯಿಂದ, ಶ್ರದ್ಧೆಯಿಂದ ಯಾರು ಅವರನ್ನು ನಂಬುತ್ತಾರೆ, ಸುಮ್ಮನೆ ಕಾಟಾಚಾರಕ್ಕಲ್ಲ, ಬಲಾತ್ಕಾರಕ್ಕಲ್ಲ, ಅಥವಾ ಲೋಕದ ಕೀರ್ತಿಗಲ್ಲ, ನಿಜವಾಗಿ ನಂಬಲು. ಇವರು ನಮ್ಮ ಆತ್ಮೋದ್ಧಾರಕ ಗುರುಗಳು, ಇವರು ನಮಗೆ ಅನುಗ್ರಹ ಮಾಡ್ತಾರೆ ಅಂತ ಅವರಲ್ಲಿ ವಿಶ್ವಾಸ ಇಟ್ಟು ಯಾರು ಅವರ ಪಾದವನ್ನು ಸ್ಮರಣೆ ಮಾಡ್ತಾರೆ, ಅಜನಪಿತ ತಾನೇ ಒಲಿವ. ಭಾಗವತ ಇದೆ ನೋಡ್ರಿ ಅದು. ಯತ್ಸೇವಯಾ ಶೇಷ ಗುಹಾಶ್ರಯ ಸ್ವರಾಟ್ ವಿಪ್ರಪ್ರಿಯ ತುಷ್ಯತಿ ಕಾಮಮೀಶ್ವರ ತದೇವ ತದ್ಧರ್ಮ ಪರೈರ್ವಿನೀತೈ ಸರ್ವಾತ್ಮನ ಬ್ರಹ್ಮಕುಲಂ ನಿಷೇವ್ಯತಾ. ಪೃಥು ಚಕ್ರವರ್ತಿ ಉಪದೇಶ ಮಾಡ್ತಾರ್ರಿ ಇದನ್ನ ಚತುರ್ಥ ಸ್ಕಂದದಲ್ಲಿ. ಅವನು ಬ್ರಾಹ್ಮಣ ಪ್ರಿಯ, ಅವನು ಬ್ರಹ್ಮಜ್ಞಾನಿಗಳನ್ನ ಕಂಡ್ರೆ ಬಹಳ ಪ್ರಿಯ ಭಗವಂತನಿಗೆ. ಯಾಕಿಂತ ದೊಡ್ಡವರ ಸನ್ನಿಧಾನದಲ್ಲಿ ನಾವೆಲ್ಲ ಬರ್ತೀವಿ. ಅದು ಟೀಕಾಕೃತ್ಪಾದರಾಗಿರ್ಬೋದು, ಶ್ರೀಪಾದರಾಜರಾಗಿರ್ಬೋದು, ವ್ಯಾಸರಾಜರಾಗಿರ್ಬೋದು, ಬ್ರಹ್ಮಣ ತೀರ್ಥರಾಗಿರ್ಬೋದು, ಮಂತ್ರಾಲಯ ಪ್ರಭುಗಳಾಗಿರ್ಬೋದು, ವಾದರಾಜ ಸ್ವಾಮಿಗಳಾಗಿರ್ಬೋದು. ಯಾಕೆ ಅಲ್ಲಿಗೆಲ್ಲ ನಾವು ಹೋಗ್ತಾ ಇದ್ದೀವಿ? ನಮಗೂ ಬೇಕಾಗಿರೋದು ಮೋಕ್ಷ, ಮೋಕ್ಷ ಕೊಡೋನು ಭಗವಂತ, ಅಲ್ಲಿಗೆ ಹೋಗ್ಬೇಕಲ್ವಾ? ಇಲ್ಲೆಲ್ಲೇ ಯಾಕೆ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ರೆ, ಇವರನ್ನು ಕಂಡ್ರೆ ಬಹಳ ಪ್ರೀತಿ ಭಗವಂತನಿಗೆ. ಅವನು ಎಂಥವನವನು? ವಿಪ್ರಪ್ರಿಯ. ಭಾಗವತ ಹೇಳುತ್ತೆ ವಿಪ್ರಪ್ರಿಯ. ಬ್ರಹ್ಮಜ್ಞಾನಿಗಳನ್ನ ಕಂಡ್ರೆ ಬಹಳ ಪ್ರೀತಿ ಭಗವಂತನಿಗೆ. ತುಷ್ಯತಿ ಕಾಮಂ ಈಶ್ವರ. ಕಾಮಂ ಈಶ್ವರ. ಭಗವಂತ ಸರ್ವತಂತ್ರ ಸ್ವತಂತ್ರ, ಅವನು ಸಕಲ ಗುಣ ಪರಿಪೂರ್ಣ ಭಗವಂತ. ಅಂತಹ ಭಗವಂತ ಈ ಬ್ರಾಹ್ಮಣರನ್ನ ಕಂಡ್ರೆ, ಬ್ರಹ್ಮಜ್ಞಾನಿಗಳನ್ನ ಕಂಡ್ರೆ ಬಹಳ ಅವನಿಗೆ ಪ್ರೀತಿ. ಅವರ ಸೇವೆಯನ್ನ ಮಾಡಿದರೆ ಕಾಮಂ ತುಷ್ಯತಿ, ತುಂಬಾ ಸಂತೋಷ ಆಗಿಬಿಡುತ್ತಂತೆ ಭಗವಂತನಿಗೆ. ಈಗ ಗೊತ್ತಾಯ್ತು ನೋಡ್ರ, ದೇವರ ನಾಮ ಯಾಕೆ ಹಂಗೆ ರಚನೆ ಮಾಡಿದ್ದಾರೆ ಅವರು. ವಿಜಯದಾಸರ ಸೇವೆ ಮಾಡಿದ್ರೆ ಭಗವಂತ ಯಾಕೆ ಒಲಿತಾನೆ? ಅವ್ರು ಬೇರೆ ಅಲ್ವಾ? ನೀವು ಯಾವ್ದೋ ದುಡ್ಡು ಅಂಗಡಿಲಿ ದುಡ್ಡು ಕೊಟ್ಬಿಟ್ಟು ಇನ್ನೊಂದು ಅಂಗಡಿಲಿ ಸಾಮಾನು ಕೇಳಿದ್ರೆ ಕೊಡ್ತಾರ? ಯಾವ ಅಂಗಡಿಲಿ ದುಡ್ಡು ಕೊಡ್ತೀರೋ ಅದೇ ಅಂಗಡಿಲೇ ಸಾಮಾನು ತಗೋಬೇಕು. ಆದ್ರೆ ಇಲ್ಲಿ ಹಂಗಲ್ಲ. ನಾವು ವಿಜಯರಾಯರ ಸೇವೆ ಮಾಡ್ತಾ ಇರೋದು, ಒಲಿತಾ ಇರೋದು ಭಗವಂತ.
ವಿಜಯರಾಯರ ಪಾದ ನಿಜವಾಗಿ ನಂಬಲು ವಿಜಯರಾಯ ಒಲಿವ ಅಂತ ಹೇಳಿದ್ರೆ ಮೀನಿಂಗ್ ಇರ್ತಾ ಇತ್ತು. ಅಜನಪಿತ ತಾನೇ ಒಲಿವ, ನಾವು ಕೇಳೋದೇ ಬೇಡ, ಅವನು ಒಲಿತಾನಂತ. ಹೆಂಗೆ ಅಂತ ಕೇಳಿದ್ರೆ ಅದೇ ರಿಲೇಷನ್ ಇರೋದು ಅವರಿಬ್ಬರಿಗೆ, ಅದೇ ಅವರಿಬ್ಬರಿಗೆ ರಿಲೇಷನ್ ಇರೋದು. ದ್ವಿಜಕೇತನನ ಗುಣ ವ್ರಜವ ಕೊಂಡಾಡುವ ಸುಜನ ಮಂದಾರ ನೀತಾ ಖ್ಯಾತ ಅಂತಾರೆ ಅವರು. ಯಾವಾಗಲೂ ಅವನನ್ನು ಚಿಂತನೆ ಮಾಡ್ತಾ ಇರ್ತಾರಂತೆ. ಅದಕ್ಕೆ ವಿಪ್ರಪ್ರಿಯ ಭಗವಂತ, ಅದಕ್ಕೆ ಅವರ ಮುಂದೆ ಕುಣಿವನು ಅಂತ ಧೈರ್ಯವಾಗಿ ಹೇಳಿರೋದು ಅವರು ವ್ಯಾಸವಿಠಲರು. ಇಂದಿರಾಪತಿ ಇವರ ಮುಂದೆ ಕುಣಿವನು. ಅವ್ರು ಯಾವ ಬಾಯಲ್ಲಿ ಏನು ಮಾತಾಡ್ತಾರೆ ಸತ್ಯ ಮಾಡ್ಬಿಡ್ತಾರಂತೆ ಭಗವಂತ. ಶ್ರುತಿಗೀತದಲ್ಲಿದೆ, ಭಾಗವತದಲ್ಲಿದೆ ಅದು. ದುರ್ಗಾದೇವಿ ಭಗವಂತನನ್ನು ಸ್ತೋತ್ರ ಮಾಡ್ತಾಳೆ. ನಿಂಗೆ ಎಷ್ಟು ಬ್ರಾಹ್ಮಣರ ಮೇಲೆ ಪ್ರೀತಿ ಅಂತ ಹೇಳಿದ್ರೆ, ಅವರ ಮೇಲೆ ನಿನಗೆ ಎಷ್ಟು ಅನುಗ್ರಹ ಇದೆ ಅಂತ ಹೇಳಿದ್ರೆ, ಅವರು ಆಡಿದ ಮಾತನ್ನೆಲ್ಲ ನೀನು ಸತ್ಯ ಮಾಡ್ಬಿಡ್ತೀಯ ಅಂತ ಶ್ರುತಿಗೀತದಲ್ಲಿದೆ. ಅದನ್ನೇ ಅವ್ರು ಹೇಳ್ತಾ ಇರೋದು. ವಿಜಯರಾಯರ ಸೇವೆಯನ್ನ ಮಾಡಿದರೆ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಯಾಕೆಂದ್ರೆ ಅವನು ಮುಂದೆನೇ ಇರ್ತಾನೆ. ಅಂದವಚನವ ನಿಜಕ್ಕೆ ತಂದು ಕೊಡೋದು ಅವ್ರು ಯಾವಾಗಲೂ ಕೂಡ ಕೊಟ್ಟು ಬಿಡ್ತಾನ, ಸತ್ಯ ಮಾಡ್ಬಿಡ್ತಾನಂತವ್ರು. ಇಲ್ಲೂ ಅದನ್ನೇ ಹೇಳ್ತಾರೆ ನೋಡಿ. ಯತ್ಸೇವಯಾ ಶೇಷ ಗುಹಾಶ್ರಯಾ ಸ್ವರಾಟ್, ಸಕಲ ಜೀವರಾಶಿಗಳ ಹೃದಯದಲ್ಲಿ ಇರತಕ್ಕಂತಹ, ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂತಹ, ಸ್ವರಾಟ್ ಸ್ವರಮಣನಾಗಿರ್ತಕ್ಕಂತಹ, ಸರ್ವೇಶ್ವರನಾಗಿರ್ತಕ್ಕಂತಹ ಭಗವಂತ ವಿಪ್ರಪ್ರಿಯ. ಬ್ರಾಹ್ಮಣರನ್ನ ಕಂಡ್ರೆ ಅಥವಾ ಬ್ರಹ್ಮಜ್ಞಾನಿಗಳನ್ನ ಕಂಡ್ರೆ ಬಹಳ ಪ್ರೀತಿ ಅವನಿಗೆ. ಅಂತಹ ಬ್ರಹ್ಮದೇವರ ಬ್ರಹ್ಮ ಕುಲ ಸೇವೆಯಿಂದ ಸರ್ವಾತ್ಮನ ತುಷ್ಯತೆ, ಯಾವಾಗಲೂ ಕೂಡ ಒಳ್ಳೆ ಉತ್ಕೃಷ್ಟವಾಗಿ ಸಂತೋಷ ಪಟ್ಬಿಡ್ತಾನಂತೆ ಭಗವಂತ. ಆದ್ದರಿಂದ ಬ್ರಹ್ಮಜ್ಞಾನಿಗಳ ಸೇವೆಯನ್ನ ಮಾಡ್ರಿ. ನಿಮಗೆ ಯಾವ್ಯಾವ ರೀತಿ ಆಗತ್ತೆ ಅವರ ಸೇವೆಯನ್ನ ಮಾಡ್ರಿ. ಒಂದೇ ರೀತಿ ಅಂತ ಏನಿಲ್ಲ, ಅವರವರ ಯೋಗ್ಯತಾನುಸಾರವಾಗಿ ಆ ಗುರುಗಳ ಅನುಗ್ರಹ ಆಗೋದು ಬಾಕಿ ನಮಗೆ. ಅಂತಹ ಗುರುಗಳ ಅನುಗ್ರಹ ಯಾವತ್ತಾಗತ್ತೋ ಭಗವಂತ ಅದನ್ನು ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ, ಅದಕ್ಕೆ ಹೇಳ್ತಾನೆ, ನೀವು ಕ್ಷತ್ರಿಯರು, ಅದು ಏನು ವಿಷ್ಣು ಧರ್ಮಪರರಾಗಿರ್ತಕ್ಕಂತಹ ನೀವೆಲ್ಲ ಎಂಥವರವರು, ತದೇವ ತದ್ಧರ್ಮ ಅಪರೈರ್ವಿನೀತೈ ಸರ್ವಾತ್ಮನ ಬ್ರಹ್ಮಕುಲಂ ನಿಷೇವ್ಯತ. ಬ್ರಹ್ಮಜ್ಞಾನಿಗಳನ್ನ ಸೇವೆ ಮಾಡಿದರೆ ಭಗವಂತ ಪ್ರೀತನಾಗುತ್ತಾನೆ. ಭಗವಂತ ಪ್ರೀತನಾದರೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಇಂತಹ ಶ್ರೇಷ್ಠವಾಗಿರ್ತಕ್ಕಂತಹ ದೊಡ್ಡವರ ಸೇವೆಯನ್ನ ಮಾಡ್ರಿ 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 ಅಂತ ಭಾಗವತ ಒಂದು ಪ್ರಕರಣನೇ ಇಟ್ಟುಬಿಡ್ತದೆ. ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ರೀತಿಯಲ್ಲಿ ಭಗವಂತ ಹೇಳ್ತಾನೆ. ಪೃಥು ಚಕ್ರವರ್ತಿ ಹೇಳ್ತಾನೆ, ಬ್ರಹ್ಮರ್ಷಿಗಳ ಸಭೆಯಲ್ಲೇ ಹೇಳುತ್ತಾನೆ ಭಗವಂತ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಅವ್ರು ಹೇಳ್ತಾನವರು. ಅಶ್ನಾತ್ಯನಂತಃ ಖಲು ತತ್ವ ಕೋವಿದೈ ಶ್ರದ್ಧಾಹುತಂ ಯನ್ಮುಖ ಯುಜ್ಜನಾಮಭಿಃ ನವೈ ತಥಾ ಚೇತನಯಾ ಬಹಿಷ್ಕೃತೆ ಹುತಾಶನೆ ಪಾರಮಹಂಸವರೀಯಗುಃ. ಬ್ರಾಹ್ಮಣರ ಅಧಿಷ್ಠಾನದಲ್ಲಿ ಭಗವಂತನನ್ನ ಆರಾಧನೆ ಮಾಡಿದರೆ ಬೇಗ ಪ್ರೀತನಾಗ್ತಾನಂತೆ ಭಗವಂತ. ಬ್ರಾಹ್ಮಣರಲ್ಲಿ ಅಂದ್ರೆ ಇಲ್ಲೆಲ್ಲ ಬ್ರಾಹ್ಮಣರು ಅಂದ್ರೆ ಬರೀ ಹುಟ್ಟಿದೀವಿ ಬ್ರಾಹ್ಮಣ ಅಂದ್ರೆ ಅಂತಲ್ಲ, ಸಂಧ್ಯಾವನೆ ಮಾಡದೇ ಇರೋರು, ಹೊರಗಡೆ ಹೊರಗಡೆ ತಿನ್ನೋರು, ಇವ್ರನ್ನೆಲ್ಲ ಕರೆದಿರೋದಿಲ್ಲ. ಬ್ರಾಹ್ಮಣರು ಅಂದ್ರೆ ಜಾತಿ ಅಲ್ಲ, ಬ್ರಹ್ಮಜ್ಞಾನಿಗಳು, ಭಗವಂತನನ್ನ ತಿಳಿದವರು, ಸದಾಚಾರ ಸಂಪನ್ನರು ಅಂತ ಅರ್ಥ. ಇಲ್ಲೆಲ್ಲ ಬ್ರಾಹ್ಮಣ ಅಂದ್ರೆ ಕ್ಯಾಸ್ಟ್ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಬ್ರಹ್ಮಜ್ಞಾನಿಗಳಲ್ಲಿ ಹರಿಯ ಸನ್ನಿಧಾನ ಜಾಸ್ತಿ ಅಂತ ಜ್ಞಾನಿಗಳು ಹೇಳ್ತಾರೆ. ವಿಷ್ಣು ತೀರ್ಥರು ದೊಡ್ಡ ಸಾರೋದ್ಧಾರದಲ್ಲಿ ಬರೀತಾರೆ. ಅವರಲ್ಲಿ ಸನ್ನಿಧಾನ ಜಾಸ್ತಿ ಇರುತ್ತಂತೆ. ಅದಕ್ಕೇನು ಮಾಡಬೇಕು, ಬ್ರಾಹ್ಮಣರ ಮುಖದಲ್ಲೇ ಭಗವಂತನಿಗೆ ಹೋಮ ಮಾಡಬೇಕಂತ. ಇದೇ ಬ್ರಾಹ್ಮಣ ಭೋಜನ ಅಂತ ಇದಕ್ಕೆ ಹೇಳೋದು. ಅಲ್ಲಿ ಭಗವಂತ ಸ್ವೀಕಾರ ಮಾಡೋಷ್ಟು ಈ ಅಗ್ನಿಯಲ್ಲಿ ಹಾಕಿದಾಗ ತಗೊಂಬದಿಲ್ವಂತೆ ಭಗವಂತ. ಇಲ್ಲಿ ಹೋಮ ಮಾಡ್ತೀವಲ್ಲ ನಾವು, ಆ ಹೋಮದಲ್ಲಿ ಅಗ್ನಿಯಲ್ಲಿ ಹಾಕ್ತೀವಲ್ಲ, ಆ ಅಗ್ನಿಯಲ್ಲಿ ಮಾಡ್ತಕ್ಕಂಥದ್ದನ್ನ ಭಗವಂತ ಅಷ್ಟು ಪ್ರೀತಿಯಿಂದ ತಗೊಳ್ಳೋದಿಲ್ಲ. ಭಗವಂತ ಹೇಳುತ್ತೆ ನೋಡ್ರಿ, ಹುತಾಶನೆ ಪಾರಮಹಂಸ ವರ್ಯಗೂಹು ಚೇತನಯ ಬಹಿಷ್ಕೃತೆ ನ ವೈ ತಥ. ಬ್ರಾಹ್ಮಣರಿಗೆ ನೀವು ಭೋಜನ ಮಾಡಿಸಿದಾಗ ಎಷ್ಟು ಪ್ರೀತಿ, ಅದು ಅದಕ್ಕೆ ಕ್ವಾಲಿಟಿ ಬ್ರಾಹ್ಮಣರನ್ನೇ ಕರೆಸ್ಬೇಕಂತೆ. ಬ್ರಾಹ್ಮಣರ ಆ ಮಟ್ಟ ದೊಡ್ಡದಾದಂಗೂ ನಿಮಗೆ ಪುಣ್ಯ ಜಾಸ್ತಿ, ಖರ್ಚಾಗೋದು ಅಷ್ಟೇ ಆಗತ್ತಲ್ವಾ.
ಯೋಗ್ಯರಾಗಿರ್ತಕ್ಕಂಥವರನ್ನ ನಾವು ಆರಿಸಿಕೊಂಡು ಭೋಜನ ಮಾಡಿಸಿಬಿಟ್ಟರೆ ಅದೇ ನಾವು ಮಾಡಿರ್ತಕ್ಕಂತಹ ದಾನಕ್ಕೆ ಅಥವಾ ನಾವು ಮಾಡಿರ್ತಕ್ಕಂತಹ ಪುಣ್ಯಕ್ಕೆ ಜಾಸ್ತಿ ಬಂದ್ಬಿಡುತ್ತಂತೆ. ಅದು ಅವರಲ್ಲಿರ್ತಕ್ಕಂಥ ಸನ್ನಿಧಾನ ವಿಶೇಷ. ಆ ತರ ನಾವು ಜಡವಾಗಿರ್ತಕ್ಕಂಥ ಅಗ್ನಿಯಲ್ಲಿ ಎಷ್ಟೇ ಹೋಮ ಮಾಡಿದ್ರು ಕೂಡ ಭಗವಂತ ಅದನ್ನು ತಗೊಳ್ಳೋದಿಲ್ವಂತೆ. ತಗೋತಾನೆ, ಆದ್ರೆ ಅಷ್ಟು ಪ್ರೀತಿ ಆಗಲ್ವಂತೆ ಭಗವಂತನಿಗೆ. ಯಾಕೆಂದ್ರೆ ಅದು ಚೇತನ, ಇದು ಜಡವಾದ ಅಗ್ನಿ. ಇದು ಅಗ್ನಿಯಲ್ಲಿ ಹೋಮ ಮಾಡಕ್ಕಿಂತ ಹೆಚ್ಚು ಬ್ರಾಹ್ಮಣರ ಮುಖದಲ್ಲಿ ಪೂಜೆ ಮಾಡ್ರಿ. ಅಶ್ನಾತಿ ಅನಂತಹ ಕಲು ತತ್ವ ಕೋವಿದೈ ಶ್ರದ್ಧಾಹುತಂ ಯನ್ಮುಖ ಯುಜ್ಯ ನಾಮವಿಹಿ. ಅಶ್ನಾತಿ ಅನಂತಹ ಅಶ್ನಾತಿ, ಭಗವಂತ ಸ್ವೀಕಾರ ಮಾಡ್ತಾರಂತೆ. ಬ್ರಾಹ್ಮಣರ ತತ್ವಕೋವಿದ ಅಂದರೆ ಬ್ರಾಹ್ಮಣರ ಅಧಿಷ್ಠಾನದಲ್ಲಿ ಭಗವಂತನನ್ನ ಆರಾಧನೆ ಮಾಡಿದರೆ ಬಹಳ ಪ್ರೀತಿಯಾಗತ್ತಂತೆ. ವಿಶೇಷವಾಗಿ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನಂತೆ. ಇದು ಜಡ, ಇದು ಅವರಿಗೆ ಜ್ಞಾನ ಇದೆ ನೋಡಿ, ಇಷ್ಟೇ ವ್ಯತ್ಯಾಸ. ಅವರಿಗೆ ಭಗವಂತನ ಜ್ಞಾನ ಇದೆ, ಭಗವಂತನನ್ನ ತಿಳ್ಕೊಂಡಿದ್ದಾರೆ. ಅವರಿಗೆ ನಾವು ಪೂಜೆ ಮಾಡಿದರೆ, ಅವರಿಗೆ ನಾವು ಭೋಜನಾದಿಗಳು ಮಾಡಿದರೆ ಭಗವಂತ ಪ್ರೀತನಾಗುತ್ತಾನೆ. ಅಂತಹ ಒಳ್ಳೆ ಉತ್ಕೃಷ್ಟವಾಗಿರತಕ್ಕಂತಹ ಜಡವಾದ ಅಗ್ನಿಯಲ್ಲಿ ಮಾಡೋದಕ್ಕಿಂತ ಈ ತತ್ವಕೋವಿದಾಹ ಅತೇವ ತತ್ವಕೋವಿದಾಹ ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಬ್ರಾಹ್ಮಣರ ಮುಖದಲ್ಲಿ ಅಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ಹೇಳಿ ಎಷ್ಟೊಂದು ಶ್ಲೋಕ ಉದಾಹರಣೆ ಮಾಡ್ತಾರೋ. ಇದೆಲ್ಲ ದೊಡ್ಡವರ ಸೇವಾವನ್ನ ತಪ್ಪಿಸ್ಕೋಬೇಡ್ರಿ. ಭಗವಂತ ಹೇಳ್ತಾನೆ ಒಂದು ಸಂದರ್ಭದಲ್ಲಿ ಆ ಜಯ ವಿಜಯರಿಗೆ ಭಗವಂತ ಹೇಳ್ತಾನೆ, ಅವನು ಯಾರನ್ನಾದರೂ ಆಗಲಿ ನನ್ನ ಪರಮಾನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಬ್ರಾಹ್ಮಣರ ವಿರೋಧವನ್ನ ಯಾರು ಮಾಡುತ್ತಾರೆ ಅವರಿಗೆ ಎಂಥವನಾದರೂ ಕೂಡ ಕತ್ತರಿಸಾಕ್ಬಿಡ್ತೀನಿ. ಛಿಂದ್ಯಾಂ ಸ್ವಬಾಹು ಅಪಿ ವಃ ಪ್ರತಿಕೂಲ ವೃತ್ತಿಂ, ಅವನನ್ನು ಕತ್ತರಿಸಾಕ್ಬಿಡ್ತೀನಿ. ಅವನು ನನ್ನ ಬಾಹು ಅಂತಾರೆ ಅವರು. ನನ್ನ ಬಾಹು ಅಂದ್ರೆ ನನ್ನ ಬಾಹುವಿನಿಂದ ಉತ್ಪನ್ನರಾದವರು ಅವರು ಕ್ಷತ್ರಿಯರು. ಛಿಂದ್ಯಾತ್ ಸ್ವಬಾಹು ಅಪಿ, ನನ್ನ ಮುಖದಿಂದ ಉತ್ಪನ್ನರಾದವರು ನೀವು. ನನ್ನ ಮುಖದಿಂದ ಉತ್ಪನ್ನರಾಗಿರ್ತಕ್ಕಂಥ ನಿಮ್ಮನ್ನ ಯಾರು ಅವಮಾನ ಮಾಡುತ್ತಾರೆ, ಯಾರು ನಿಮಗೆ ವಿರೋಧ ಮಾಡ್ತಾರೆ ಅವರಿಗೆ ನನ್ನ ಬಾಹುವಿನಿಂದ ಉತ್ಪನ್ನ ಆದ ಕ್ಷತ್ರಿಯನನ್ನ ನಾನು ಸಂಹಾರ ಮಾಡ್ತೀನಿ ಅಂತ ಜಯ ವಿಜಯರಿಗೆ ಹೇಳೋ ಮಾತಿದು ಪರಮಾತ್ಮ. ಸನಕಾದಿಗಳನ್ನ ಅಡ್ಡ ಮಾಡಿದಾಗ, ವೈಕುಂಠ ದ್ವಾರದಲ್ಲಿ ಅವರಿಗೆ ತೊಂದರೆ ಮಾಡಿದಾಗ ಭಗವಂತ ಬಂದು ಜಯ ವಿಜಯರಿಗೆ ಹೇಳುತ್ತಾನೆ, ನೀವು ನಮ್ಮೋರು ಅಂತ ನಾನು ಅನುಗ್ರಹ ಮಾಡೋದಿಲ್ಲ ನಿಮಗೆ, ಅಥವಾ ನಿಮ್ಮ ಪಕ್ಷ ಬಯಸೋದಿಲ್ಲ ನಾನು. ಯಸ್ಯಾಮೃತ ಮಲಯಶ ಶ್ರವಣಾವಗಾಹ ಸದ್ಯ ಪುನಾತಿ ಜಗದಾ ಶ್ವಪಚಂ ವಿಕುಂಠ ಸೋಹಂ ಭವದ್ಭ್ಯ ಉಪಸಬ್ಧ ಸುತೀರ್ಥ ಕೀರ್ತಿ ಛಿಂದ್ಯಾಂ ಸ್ವಬಾಹುಮಪಿ ವ ಪ್ರತಿಕೂಲ ವೃತ್ತಿಂ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಉತ್ತಮ ಸೇವೆಯನ್ನು ಮಾಡಿರ್ತಕ್ಕಂತಹವರು ನೀವು. ಇಂತಹ ನೀವು ನಿಮ್ಮನ್ನು ಯಾರಾದರೂ ವಿರೋಧ ಮಾಡಿದರೆ ಅವನು ಎಂಥವನೇ ಆಗಿರಲಿ, ಅವನು ಪಟ್ಟಾಭಿಷಿಕ್ತನಾದ ಯಾರೇ ಆಗಿರಲಿ, ಅವನನ್ನು ನಾನು ಛಿಂದ್ಯಾಂ ಕತ್ತರಿಸಿಬಿಡ್ತೀನಿ. ಅರ್ಥಾತ್ ಅವರ ಸಂಪತ್ತನ್ನು ನಾಶ ಮಾಡಿಬಿಡ್ತೀನಿ. ಭಗವಂತ ಹೇಳ್ತಾನೆ, ಸ್ವಬಾಹುಂ ತಜ್ಜಾತಂ ಸಾಕ್ಷಾತ್ ಪಟ್ಟಾಭಿಷಿಕ್ತಂ ಕ್ಷತ್ರಿಯಮಪಿ ಛಿಂದ್ಯಾಂ. ಇಲ್ಲಿ ಕರ್ತ ಏನಂದ್ರೆ ಕತ್ತರಿಸ್ಬಿಡ್ತೀನಿ ಅನ್ನೋ ಅರ್ಥ ಅಲ್ಲ. ಅವ್ರು ಬರೀತಾರೆ ವಿಗತ ಸಂಪದಂ ಕರೋಮಿ ಇತ್ಯರ್ಥ. ಅಂದ್ರೆ ಯಾರು ಬ್ರಹ್ಮಜ್ಞಾನಿಗಳಿಗೆ ಅವಮಾನ ಮಾಡ್ತಾರೆ ಅವರ ಸಂಪತ್ತೆಲ್ಲ ತೆಕ್ಕೊಂಡ್ಬಿಡ್ತೀನಿ ಅಂತಾನೆ ಭಗವಂತ. ಛಿಂದ್ಯಾಂ ಅಂದ್ರೆ ಕತ್ತರಿಸ್ತೀನಿ ಅಂದ್ರೆ ಲಿಟರಲಿ ಮೀನಿಂಗ್ ಅಲ್ಲ. ಅವರ ಬಾಹುಗಳನ್ನ ಕತ್ತರಿಸಿಬಿಡ್ತೀನಿ ಅಂತ ಹೇಳಿದ್ರೆ ಆ ಉತ್ಕೃಷ್ಟವಾಗಿರ್ತಕ್ಕಂತಹ ಅವರ ಸಂಪತ್ತು ಕಿತ್ತು ಬಿಡ್ತೀನಿ, ತೆಕ್ಕೊಂಡ್ಬಿಡ್ತೀನಿ. ಸಂಪತ್ತು ಅಂದ್ರೆ ಬರೀ ದುಡ್ಡಲ್ಲ, ನಿಮ್ಮ ಅಧಿಕಾರ, ನಿಮ್ಮ ಜ್ಞಾನ, ನಿಮ್ಮ ಸ್ಥಾನ, ನಿಮ್ಮ ಸಂಪತ್ತು ಎಲ್ಲ ತೆಗೆದು ಬಿಡ್ತೀನಿ ಇಂದ. ಅದಕ್ಕೆ ನೋಡ್ರಿ 3 ಜನ್ಮದಲ್ಲಿ ಅವರನ್ನ ರಾಕ್ಷಸರನ್ನಾಗಿ ಹುಟ್ಟಿಸ್ಬಿಟ್ಟ, ದೈತ್ಯರನ್ನಾಗಿ ಹುಟ್ಟಿಸ್ಬಿಟ್ಟ. ಎಂಥ ಸ್ಥಾನದಲ್ಲಿದ್ದವರು. ಪ್ರತಿನಿತ್ಯ ಭಗವಂತನ ದರ್ಶನ ಮಾಡಿಕೊಂಡು ದ್ವಾರಪಾಲಕರಾಗಿರ್ತಕ್ಕಂತಹ ಜಯ ವಿಜಯರು ಭಗವಂತನ ಮೊಮ್ಮಕ್ಕಳು ಆಗಬೇಕು, ಪರಮ ಜ್ಞಾನಿಗಳು ಆಗಿರಬೇಕು. ಜಾತ ಸನ್ಯಾಸಿಗಳು ಅವರೆಲ್ಲ ಮಹಾಜ್ಞಾನಿಗಳಾಗಿರ್ತಕ್ಕಂತಹ ತಪೋಧನರಾಗಿರ್ತಕ್ಕಂತಹ ಸನಕಾದಿಗಳಿಗೆ ಅವಮಾನ ಮಾಡಿದಾಗ ಅವರ ಸಂಪತ್ತೆಲ್ಲ ತೆಕ್ಕೊಂಬಿಟ್ಟ, ದೂರ ಕಳಿಸಿಬಿಡ್ತಾನೆ ಭಗವಂತ ಅಂತ ಅರ್ಥ, ಇನ್ನೇನಿಲ್ಲ. ತನ್ನ ಹತ್ರ ಸದಾ ಸೇವೆ ಮಾಡ್ತಾ ಇರ್ತಕ್ಕಂಥ ಜಯ ವಿಜಯರನ್ನ
ದ್ವಾರಪಾಲಕರನ್ನೇ ಭಗವಂತ ದೂರ ಕಳಿಸ್ಬಿಟ್ಟ ಅಂದ್ರೆ ನಮ್ಮನ್ನ ದೂರ ಕಳಿಸೋದ್ರಲ್ಲಿ ಏನು ಆಶ್ಚರ್ಯ. ನಾವು ಯಾವಾಗ ಒಮ್ಮೆ ಹೋಗಿ ಭಗವಂತನನ್ನ ದರ್ಶನ ಮಾಡ್ಕೊಂಡ್ ಬರೋರು. ಅವ್ರು ಸದಾ ಅಲ್ಲೇ ಇರೋರು. ಅವರು ನಿರಂತರ ಭಗವಂತನ ದರ್ಶನ ಮಾಡ್ಕೊಂಡಿರ್ತಕ್ಕಂಥ ದ್ವಾರಪಾಲಕರನ್ನೇ ಭಗವಂತ ದೂರ ಮಾಡ್ತಾನೆ. ಅದೇ ಒಂದು ದೊಡ್ಡ ಸಂಪತ್ತು. ಭಗವಂತನ ಹತ್ರ ಇರೋದೇ ಒಂದು ದೊಡ್ಡ ಸಂಪತ್ತು. ಅದರಿಂದ ದೂರ ಮಾಡಿಬಿಡ್ತಾನೆ ಭಗವಂತ, ನಮ್ಮನ್ನ ದೂರ ಕಳಿಸಿಬಿಡ್ತಾನೆ. ಆದ್ದರಿಂದ ದೊಡ್ಡವರನ್ನ ನಿಂದನೆ ಮಾಡಕ್ ಹೋಗಬೇಡ್ರಿ, ದೊಡ್ಡವರ ಸೇವೆಯನ್ನ ಮಾಡ್ರಿ ಅಂತಾರೆ ಅವರು. ಎಷ್ಟು ಶ್ಲೋಕಗಳು ಬರೀತಾರೆ. ಮಹತ್ ಸೇವಾ ಪ್ರಕರಣ ಅಂತ ಬರೀತಾರೆ ನೋಡಿ. ಭಗವಂತ ಬ್ರಾಹ್ಮಣರ ಮೇಲೆ ಎಷ್ಟು ಪ್ರೀತಿ ಅಂತ ಹೇಳಿದ್ರೆ, ತಸ್ಯಾವನಿಜ್ಯ ಚರಣೋ ತದಪಸ್ವಮೂರ್ಧ್ನಿ ಬಿಭ್ರಜ್ಜಗದ್ಗುರು ತಮೋಪಿ ಸತಾಂ ಪತಿರ್ಹಿ ಬ್ರಹ್ಮಣ್ಯ ದೇವ ಯದ್ಗುಣನಾಮಯುಕ್ತಂ ತಸ್ಯೈವ ಯಚ್ಚರಣ ಶೌಚಮಶೇಷ ತೀರ್ಥಂ. ಪರಮಾತ್ಮ, ಕೃಷ್ಣ ಪರಮಾತ್ಮ ಇದಾನಲ್ಲ, ಅವನನ್ನ ಒಂದ್ಸಲ ನೋಡಕ್ಕೆ ಬರ್ತಾರೆ ನಾರದರು. ಅವ್ರು ನೋಡ್ರಿ, ತಸ್ಯಾವನಿಜ್ಯ ಚರಣೋ ತದಪ ಸ್ವಮೂರ್ಧ್ನಿ ಬಿಭ್ರತ್ ಜಗದ್ಗುರು ತಮೋಪಿ ಸತಾಂ ಪತಿರ್ಹಿ. ಒಂದ್ಸಲ ಗೃಹಸ್ಥಾಶ್ರಮ ಧರ್ಮ ಹೆಂಗೆ ಪರಿಪಾಲನೆ ಮಾಡಬೇಕು ಅಂತಿದ್ದಾನೆ ಅಂತ ನಾರದರಿಗೆ ಆಸಕ್ತಿಯಾಗಿ ಕುತೂಹಲ ಆಗಿ ಬರ್ತಾರೆ ಅವರು ದ್ವಾರಕಾಪಟ್ಟಣಕ್ಕೆ. ಮೊದಲನೇ ಮನೆಗೆ ಬರುತ್ತಾರೆ. ಬಂದಿರತಕ್ಕಂತಹ ನಾರದರನ್ನ ಭಗವಂತ ಆದರದಿಂದ ಸತ್ಕಾರ ಮಾಡಿ ಒಳಗೆ ಕರ್ಕೊಂಡು ಹೋಗಿ ಆ ನಾರದರ ಪಾದವನ್ನ ಭಗವಂತ ತೊಳಿತಾನೆ, ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋತಾನೆ. ಭಗವಂತನ ಪಾದ ಜಲ ಗಂಗಾ ನದಿಯೇ ನಮ್ಮನ್ನ ಪವಿತ್ರ ಮಾಡುತ್ತೆ. ಅಂತಹ ಪವಿತ್ರ ಪಾದವುಳ್ಳವನು ಭಗವಂತ. ಅಂತಹ ಭಗವಂತ ನಾರದರ ಪಾದಧೂಳಿಯನ್ನ ಅಥವಾ ಪಾದೋದಕವನ್ನ ತಲೆ ಮೇಲೆ ಧಾರಣೆ ಮಾಡಿದ್ದಾನೆ. ಅದಕ್ಕೆ ಭಗವಂತನಿಗೆ ಬ್ರಹ್ಮಣ್ಯ ದೇವ ಇತಿ ಯತ್ ಗುಣನಾಮಯುಕ್ತಂ ತಸ್ಯೈವ ಯಚ್ಚರಣ ಶೌಚಂ ಅಶೇಷ ತೀರ್ಥಂ. ಇವತ್ತು ನಾವೆಲ್ಲ ಸ್ನಾನ ಮಾಡ್ಕೊಂಬರ್ತಕ್ಕಂಥ ಗಂಗಾ ನದಿ ಅದು ಭಗವಂತನ ಪಾದೋದಕ. ಅದರಲ್ಲಿ ನಾವು ಮುಳುಗುತ್ತೀವಿ, ನಮ್ಮ ಪಾಪಗಳೆಲ್ಲ ಹೋಯಿತು ಅಂತ. ತನ್ನ ಪಾದದಿಂದ ಹೊರಹೊಮ್ಮಿದ ತೀರ್ಥಕ್ಕೆ ಅಷ್ಟು ಪವಿತ್ರ ಇದೆ. ಅಂತಹ ಭಗವಂತ ಬ್ರಾಹ್ಮಣರ ಪಾದ ತೊಳೆದು ತಾನು ಅವರ ತಲೆ ಮೇಲೆ ಧಾರಣೆ ಮಾಡ್ತಾನೆ ಅಂತ ಹೇಳಿ ಇನ್ನೆಷ್ಟು ಭಗವಂತ ದೊಡ್ಡವರಿಗೆ ಗೌರವವನ್ನು ಕೊಟ್ಟಿದ್ದಾನೆ, ಅವರ ಮಹತ್ವವನ್ನು ಜಗತ್ತಿಗೆ ತೋರಿಸ್ತಾ ಇದ್ದಾನೆ ಅಂತ ಹೇಳಿ, ಎಂತಹ ಹೀನವಾಗಿ ಹುಟ್ಟಿರಿ ಅಂತ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸ ಅಭೀರ ಕಂಕ ಯವನಾ ಶಕಾದಯ ಏನ್ಯೇ ಚ ಪಾಪ ಯದಪಶ್ರಯಾಶ್ರಯಾತ್ ಶುದ್ಧಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಭಗವಂತನ ಪಾದ ಅಲ್ಲ, ಭಗವಂತನ ಪಾದಗಳನ್ನ ಹಿಡಿದವರ ಪಾದ, ಅವ್ರನ್ನ ಸೇವೆ ಮಾಡಿದ್ರು ಸಾಕು. ಭಗವದ್ ಭಕ್ತರ ಪಾದೋದಕವನ್ನ ಧಾರಣೆ ಮಾಡಿದ್ರು ಸಾಕು. ಕಿರಾತರು, ಹೂಣರು, ಆಂಧ್ರರು, ಪುಲಿಂದರು, ಪುಲ್ಕಸರು, ಆಬೀರರು, ಕಂಕರು, ಯವನ, ಶಕ ಇವರೆಲ್ಲ ನೀಚವಾಗಿರ್ತಕ್ಕಂತಹ ರೀತಿಯಲ್ಲಿ ಬಂದವರು ಇವರೆಲ್ಲ. ಇಂಥವರೂ ಕೂಡ ಭಕ್ತರನ್ನ ಸೇವನೆ ಮಾಡತಕ್ಕಂತಹ ಯದಪಾಶ್ರಯಾಶ್ರಯಾ ಶುದ್ಧಂತಿ ಎನ್ಯೇ ಚ ಪಾಪಾ ಯದಪಾಶ್ರಯಾಶ್ರಯಾ ಶುದ್ಧಂತಿ. ನಿನ್ನ ಭಕ್ತರನ್ನ ಸೇವೆ ಮಾಡಿದರೆ ಅವರೂ ಕೂಡ ಉದ್ಧಾರ ಆಗ್ತಾರೆ ಎಂದ ಮೇಲೆ ಭಗವಂತನ ಪಾದೋದಕಕ್ಕೆ ಎಷ್ಟು ಮಹಿಮೆ ಇದೆ ಅಂತ ಭಾಗವತ ದ್ವಿತೀಯ ಸ್ಕಂದದಲ್ಲಿ ಅದನ್ನ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ದೊಡ್ಡವರು ಬಂದಾಗ ಅವರ ಸೇವೆಯನ್ನ ಮಾಡಬೇಕು. ದೊಡ್ಡವರ ಸೇವಾವನ್ನ ಮಾಡಿ ಅದರಿಂದ ಭಗವಂತ ಪ್ರೀತನಾಗಿ ನಮಗೇನಾದರೂ ಅನುಗ್ರಹ ಮಾಡಿದರೆ, ಆಚಾರ್ಯರು ಷಷ್ಠ ಸ್ಕಂದ ಭಾಗವತದಲ್ಲಿ ಬರೆಯುವಾಗ ನಾರಾಯಣ ವರ್ಮದ ಬಗ್ಗೆ ಹೇಳ್ತಾರೆ. ಅದೊಂದು ಹೇಳ್ಬಿಡ್ತೀನಿ. ನಾರಾಯಣ ವರ್ಮ ಇದೆಯಲ್ಲ, ಅದೆಷ್ಟು ಪವಿತ್ರವಾದದ್ದು ಅನ್ನೋ ಸಂದರ್ಭದಲ್ಲಿ ಭಾಗವತ ಷಷ್ಠ ಸ್ಕಂದದಲ್ಲಿ ವ್ಯಾಖ್ಯಾನ ಮಾಡುವಾಗ, ಯಾರು ನಾರಾಯಣ ವರ್ಮವನ್ನ ಶ್ರದ್ಧಾಭಕ್ತಿಗಳಿಂದ ಅಂಗನ್ಯಾಸ ಕರನ್ಯಾಸಾದಿಗಳಿಂದ ಒಳ್ಳೆ ಸದಾಚಾರ ಸಂಪನ್ನರಾಗಿ ನಾರಾಯಣ ವರ್ಮವನ್ನ ಪಾರಾಯಣ ಮಾಡ್ತಾರೋ ಅವರು ನೋಡಿದ್ರೆ ಸಾಕಂತೆ, ಅವರ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗ್ಬಿಡುತ್ತೆ. ಅವರು ನೋಡಿದ್ರೆ ಸಾಕಂತೆ ನಮ್ಮನ್ನ. ನಾವು ನಾರಾಯಣ ವರ್ಮ ಪಾರಾಯಣ ಮಾಡೋದು ಬೇಡ. ನಾರಾಯಣ ವರ್ಮ ಪಾರಾಯಣ ಮಾಡಿ ಸಿದ್ಧಿಯನ್ನ ಪಡೆದಿರ್ತಕ್ಕಂಥವರು ನಮ್ಮನ್ನ ನೋಡಿದ್ರೂ ಸಾಕು, ನಾವು ಪುನೀತರಾಗ್ಬಿಡ್ತೀವಂತೆ. ಅವರು ನಮ್ಗೆ ಪಾದವನ್ನ ತಾಕ್ಸಿದ್ರೂ ಸಾಕು, ಪವಿತ್ರವಾಗ್ಬಿಡ್ತೀವಂತೆ ನಾವು ಅಂತ ನಾರಾಯಣ ವರ್ಮದಲ್ಲೇ ಇದೆ. ಅದು ಅಷ್ಟು ಪವಿತ್ರ ಅದು ನಾರಾಯಣ ವರ್ಮ.
ಈಗ ನಾವು ಆಚಾರ್ಯರ ಸಂದರ್ಭದಲ್ಲಿ ಒಂದು ಬರೀತಾರೆ, ಈಗ ನಾರಾಯಣ ವರ್ಮ ನಾವೆಲ್ಲ ಪಾರಾಯಣ ಮಾಡಿದೀವಿ, ನಾವು ಹೇಳ್ತೀವಿ, ಆದ್ರೆ ನಾವು ಪಾದ ತೋರಿಸಿದ್ರೆ ಯಾಕೆ ಯಾರು ಶುದ್ಧ ಆಗೋದಿಲ್ಲ, ನಾವು ನೋಡಿದ್ರೆ ಯಾರು ಯಾಕೆ ಪವಿತ್ರ ಆಗೋದಿಲ್ಲ, ಅದಕ್ಕಷ್ಟು ಪವರ್ ಇದೆ ಅಂತ ಹೇಳ್ತೀರಾ, ನಾವು ನಾರಾಯಣ ವರ್ಮ ಪಾರಾಯಣ ಮಾಡ್ತೀವಲ್ಲ, ಈ ತರ ಕಾರ್ಯ ಕಂಡಿಲ್ವಲ್ಲ ಅಂತ ಕೇಳಿದಾಗ ಆಚಾರ್ಯರು ಅಲ್ಲೊಂದು ಬರೀತಾರೆ, ನೀನು ಗುರುಗಳಿಂದ ಹೇಳಿಸ್ಕೊಂಡಿಲ್ಲ, ಅದಕ್ಕೆ ನನಗೆ ಸಿದ್ಧಿ ಬಂದಿಲ್ಲ ಅಂತ ಬರೀತಾರೆ ಅವರು. ನೀನು ಗುರುಗಳಿಂದ ಹೇಳಿಸ್ಕೋಬೇಕಾಗಿತ್ತು, ನೀನೇ ಓದ್ಕೊಂಡ್ಬಿಟ್ಟಿದ್ಯಾ, ಅದಕ್ಕೆ ನಿಂಗೆ ಸಿದ್ಧಿ ಬಂದಿಲ್ಲ. ನಾವೇ ಸರ್ಟಿಫಿಕೇಟ್ ತಗೊಂಡ್ಬಿಟ್ಟಂಗೆ, ಮಾರ್ಕ್ಸ್ ಕಾರ್ಡ್ ಫಿಲಪ್ ಮಾಡ್ಕೊಂಡು ನಾವೇ ಸೈನ್ ಹಾಕೊಂಡು ನಂಗೆ ಫಸ್ಟ್ ರ್ಯಾಂಕ್ ಬಂದಿದೆ ಅಂದ್ರೆ ಅದಕ್ಕೇನು ವ್ಯಾಲ್ಯೂ ಇರುತ್ತಾ? ಹಂಗೆ ನಾವೇ ಓದ್ಕೊಂಡ್ರೆ ಅದಕ್ಕೆ ಪವರ್ ಇರೋದಿಲ್ಲ. ಇಲ್ಲ ಗುರುಗಳ ಹತ್ರನೇ ಹೇಳಿಸ್ಕೊಂಡಿದ್ದೀನಿ, ನನ್ಗೆ ಯಾಕೆ ಸಿದ್ಧಿ ಆಗಲಿಲ್ಲ ಅಂತ ಎರಡನೇ ಪ್ರಶ್ನೆ ಕೇಳಿದಾಗ ಆಚಾರ್ಯ ಹೇಳ್ತಾರೆ, ನೀನು ಅಯೋಗ್ಯ ಗುರುಗಳಲ್ಲಿ ಹೇಳಿಸ್ಕೊಂಡಿದ್ಯಾ, ಅದಕ್ಕೆ ನಿಂಗೆ ಸಿದ್ಧಿ ಆಗಿಲ್ಲ ಅಂದ್ರು. ಗುರುಗಳ ಹತ್ರನೇ ಹೇಳಿಸ್ಕೊಂಡಿದ್ಯಾ, ಆದ್ರೆ ಅಯೋಗ್ಯ ಗುರುಗಳ ಹತ್ರ ಹೇಳಿಸ್ಕೊಂಡಿದ್ಯಾ? ಇಲ್ಲ ಯೋಗ್ಯರಾಗಿರ್ತಕ್ಕಂತಹ ಗುರುಗಳ ಹತ್ರನೇ ಹೇಳಿಸ್ಕೊಂಡಿದ್ದೀನಿ, ಆದ್ರೂ ನನಗೆ ಆ ನಾರಾಯಣ ಮಂತ್ರ, ನಾರಾಯಣ ವರ್ಮ ಅದು ಸಿದ್ಧಿ ಆಗಿಲ್ಲ ಅಂದ್ರೆ ಅದರ ಪವರ್ ತೋರಿಸ್ತಾ ಇಲ್ಲ, ಅದು ಹೇಳಿದ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೀನ್ ಅಯೋಗ್ಯ ಅಂದ್ರು ಆಚಾರ್ಯ. ಗುರುಗಳು ಯೋಗ್ಯರಾಗಿದ್ದಾರೆ, ನೀನ್ ಅಯೋಗ್ಯನಾಗಿದ್ಯಾ, ಅದಕ್ಕೆ ನಿಂಗೆ ಅದು ಸಿದ್ಧಿ ಆಗಲಿಲ್ಲ. ಅಪತ್ಯ ಮಾಡೋರಿಗೆ ಹೇಗೆ ಔಷಧ ಅದು ಕಾಯಿಲೆ ವಾಸಿ ಮಾಡೋದು, ಹಂಗೆ ನಾವೇ ಅಯೋಗ್ಯರಾಗಿದ್ರೆ ಅದು ನಮಗೆ ಅನುಗ್ರಹ ಮಾಡಲ್ಲ, ನೀನ್ ಅಯೋಗ್ಯ ಆಗಿದ್ಯಾ ಅಂತ. ತಿರ್ಗಾ ಮುಂದೆ ಹೋಗಿ ಕೇಳಿದ್ವಿ ನಾವು, ಇಲ್ಲ ಗುರುಗಳ ಹತ್ರನೇ ಹೇಳಿಸ್ಕೊಂಡಿದೀವಿ, ನಾವು ಯೋಗ್ಯರಾಗಿದ್ದೀವಿ, ಗುರುಗಳು ಯೋಗ್ಯರಾಗಿದ್ದಾರೆ, ಆದ್ರೂ ನನಗೆ ಆ ಮಂತ್ರ ಸಿದ್ಧಿ ಆಗ್ಲಿಲ್ಲ ಅಂತ ಕೇಳಿದಾಗ ಆಗ ಆಚಾರ್ಯ ಹೇಳ್ತಾರೆ, ನೀನು ಗುರುಗಳ ಸೇವೆ ಮಾಡಿಲ್ಲ ಅಂದ್ರು. ಗುರುಪೂರ್ತೆ ಅಪೂರ್ತತ್ವಾತ್, ಗುರುಗಳ ಸೇವೆ ಮಾಡಿಲ್ಲ ನೀನು. ಸೇವೆ ಮಾಡಿದಾಗ ಅವ್ರಿಗೆ ಹೇಳ್ಕೊಡೋ ರೀತಿನೇ ಬೇರೆ, ಇಲ್ಲದೆ ಇದ್ದಾಗ ಹೇಳ್ಕೊಡೋ ರೀತಿನೇ ಬೇರೆ. ಗುರು ಸೇವೆ ಮಾಡಲಿಲ್ಲ ಅಂದ್ರು. ಇಲ್ಲ ಗುರು ಸೇವೆನೂ ಮಾಡಿದೀವಲ್ಲ ಅಂದ್ರೆ ಅವರು ಪ್ರೀತಿಯಿಂದ ಉಪದೇಶ ಮಾಡಿಲ್ಲ ನಿಮ್ಗೆ ಅಂತ. ಸಮಗ್ರ ಅನುಗ್ರಹ ಅಂತ ಕರೀತಾರೆ ಇದಕ್ಕೆ. ಅವರು ಹೃದಯ ತುಂಬಿ ಆಶೀರ್ವಾದ ಮಾಡಿಬಿಡ್ಬೇಕು ನಮಗೆ, ನಿಮಗೆ ಎಲ್ಲಾ ವಿದ್ಯೆಗಳು ಬರಲಿ ಅಂತ, ಅಷ್ಟಕ್ಕೆ ಬಂದ್ಬಿಡುತ್ತಂತ. ಅವರು ಪ್ರೀತಿ ಪಾತ್ರರಾಗಿ ನಿಮಗೆ ಉಪದೇಶ ಮಾಡಿಲ್ಲ ಅಂತ ಇಷ್ಟೆಲ್ಲ ಬರೀತಾರೆ. ಅಂದ ಮೇಲೆ ಆಚಾರ್ಯರು ಕೂಡ ಗುರುಗಳು ಎಷ್ಟು ಸುಪ್ರಸನ್ನರಾಗಿ ನಮಗೆ ಅನುಗ್ರಹ ಮಾಡ್ತಾರೆ. ಓಂ ಪ್ರಧಾನವದೇವಹಿ ತದುಕ್ತಂ ಓಂ ಲಿಂಗಭೂಯಸ್ವಾ ತದ್ದಿವಲೀಯ ತದಪಿ ಓಂ ಅಂತ 2 ಸೂತ್ರ ಇದೆ ಗುರುಗಳ ಬಗ್ಗೆ. ಅದೆರಡು ಭಾಗವತ ಸೂತ್ರಕಾರರೇ ಹೇಳ್ತಾರೆ. ಪ್ರಧಾನವದೇವಹಿ ತದುಕ್ತಂ ಪ್ರಧಾನ ಅಂದ್ರೇನು? ಪ್ರೀತಿಪೂರ್ವಕ ಉಪದೇಶ ಅಂತ ಅರ್ಥ. ಅವರು ಹೃದಯ ತುಂಬಿ ಅನುಗ್ರಹ ಮಾಡಿಬಿಡ್ಬೇಕು ನಮಗೆ, ಈ ಹುಡುಗನಿಗೆ ಸಕಲ ವಿದ್ಯೆ ಬರಲಿ, ಭಗವಂತನ ಅನುಗ್ರಹ ಆಗಲಿ ಅಂತ ಪ್ರೀತಿಪೂರ್ವಕ ಉಪದೇಶ ಮಾಡಿದರೆ ಅದು ನಮಗೆ ಲಭ್ಯವಾಗುತ್ತೆ ಅಂತ ಹೇಳಿ ಗುರುಗಳ ಸೇವಾವನ್ನ ಅವಶ್ಯ ಮಾಡಬೇಕು. ಮಹತ್ ಸೇವಾ ಅದು ಮೋಕ್ಷಕ್ಕೆ ದ್ವಾರ ಅಂತ ಹೇಳಿ 2, ಒಂದು ಮಹತ್ ಸಮಾಗಮ ಪ್ರಕರಣ, ಇನ್ನೊಂದು ಮಹತ್ ಸೇವಾ ಪ್ರಕರಣ ಅಂತಕ್ಕಂತಹ 2 ಪ್ರಕರಣಗಳನ್ನ 6 ಮತ್ತು 7 2 ಪ್ರಕರಣಗಳನ್ನ ಈ ಸಂದರ್ಭದಲ್ಲಿ, ಇಲ್ಲೆಲ್ಲ ಶ್ಲೋಕಗಳು ತುಂಬಾ ಸಂಗ್ರಹ ಮಾಡಿದ್ದಾರೆ, ಅದರಲ್ಲಿ ಕೆಲವು ಶ್ಲೋಕಗಳನ್ನು ಆರಿಸಿ ನಿರೂಪಣೆ ಮಾಡಿದೆ. ಇಂತಹ ಗುರುಗಳ ಸೇವಾವನ್ನ ನಾವೇನು ಮಾಡ್ತಾ ಇದ್ದೀವಿ, ಇದು ನಿರಂತರ ಅವರು ಅನುಗ್ರಹ ಮಾಡಬೇಕು. ನಾವು ಮಾಡೋದಲ್ಲ, ಅವ್ರು ಮಾಡಿಸ್ಕೋಬೇಕು. ಅವರು ನಿಂಗೆ ಸೇವಾ ಬೇಡ ಅಂದ್ಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ. ಆದ್ದರಿಂದ ನಮ್ಮ ಸೇವೆಯನ್ನು ತಗೊಂಡು ನಮಗೆ ಸೇವಾ ಭಾಗ್ಯವನ್ನು ಕೊಟ್ಟು ಅನುಗ್ರಹ ಮಾಡ್ರಿ ಅಂತ ಹೇಳ್ತಾ, ಕಳೆದ 3 ದಿವಸಗಳ ಕಾಲ ಈ ಭಾಗವತ ಸಾರೋದ್ಧಾರದ 2 ಪ್ರಕರಣಗಳನ್ನ ಗೋಪಾಲದಾಸರ ಆರಾಧನಾ ಪ್ರಯುಕ್ತ ನಿನ್ನೆ ಮತ್ತು ಮೊನ್ನೆ ಅವರಿಂದ ರಚಿತವಾಗಿರ್ತಕ್ಕಂತಹ ಒಗೆತನದಲ್ಲಿ ಸುಖವಿಲ್ಲ ಅಂತಕ್ಕಂತಹ ದೇವರ ನಾಮವನ್ನು ಯಥಾಮತಿ ಗುರುಗಳ ಅನುಗ್ರಹದಿಂದ ಅದನ್ನು ಚಿಂತನೆ ಮಾಡಿದೆ. ಈ ಕಾರ್ಯಕ್ರಮವನ್ನು ಪ್ರಾಯೋಜನ ಮಾಡಿರ್ತಕ್ಕಂತಹವರು ಕಾಗಲ್ಕರ್ ಅವರಿಗೆ, ಅವರ ಚಿರಂಜೀವಿಗಳಿಗೆ, ಅವರ ಎಲ್ಲ ಕುಟುಂಬದ ವರ್ಗದವರಿಗೆ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡಿ ಇದೇ ರೀತಿ ಅವರಿಂದ ಭಗವಂತ ಸೇವಾವನ್ನು ಸ್ವೀಕಾರ ಮಾಡ್ತಾ ಇರಲಿ. ಅವರಿಗೆ ಇನ್ನೂ ಅತಿಶಯವಾಗಿರ್ತಕ್ಕಂತಹ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಸಾಧನೆಯನ್ನು ಮಾಡಿಸಿ ಭಗವಂತ ಇನ್ನೂ ಈ ರೀತಿಯಾಗಿರ್ತಕ್ಕಂತಹ ಪ್ರವಚನಗಳನ್ನು ಹೆಚ್ಚೆಚ್ಚಿ ಹೇಳಿಸಿ ಕೇಳಿಸಿ ಶ್ರವಣ ಮಾಡತಕ್ಕಂತಹ ಭಾಗ್ಯವನ್ನು ಸ್ವಾಮಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿ, ಇದನ್ನ 3 ದಿವಸಗಳ ಕಾಲ ಬಂದು ಶ್ರವಣ ಮಾಡಿರ್ತಕ್ಕಂತಹ ನಿಮಗೂ ಕೂಡ ಹರಿವಾಗಲು ವಿಶೇಷ ಅನುಗ್ರಹ ಮಾಡಲಿ. ಇದನ್ನ ಆಯೋಜನೆ ಮಾಡಿರ್ತಕ್ಕಂತಹ ಈ ಮಠದ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ನರಹರಿ ಇವರಿಗೆಲ್ಲ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡಿ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಡ್ಲಿ ಅಂತ ಹೇಳ್ತಾ, ಈ ಒಂದು ತುಳಸಿ ದಳವನ್ನ
ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀಮದ್ವೇಷಾರ್ಪಣಮಸ್ತು. ಈ ಭಾಗವತದ ಇದೇ ಪ್ರಯೋಜನವನ್ನ ಮಾಲತಿ ಎನ್ನುವರು ಜಗನ್ನಾಥನ ಇಡೀ ತಿಂಗಳು ಕೂಡ ಇದನ್ನ ಪ್ರಯೋಜನ ಪಡ್ಕೊಂಡಿದ್ದಾರೆ. ಅವರು ಅದರ ಜೊತೆ ಗುರುಗಳು ತಿಳಿಸಬೇಕಾಗುತ್ತೆ. ಇನ್ನು ಮುಂದಿನ ಉಪನ್ಯಾಸ ಅರಿವಾಯುಸ್ಮೃತಿಯ ಬಗ್ಗೆ 20ರಿಂದ 26 ತನಕ ನಮ್ಮ ಗುರುಗಳಿಂದಲೇ ನಡೆಯುತ್ತೆ. ಅದಕ್ಕೂ ಎಲ್ಲರೂ ಭಾಗವಹಿಸಬೇಕು. 6:45 7:45 ತನಕ ಇರುತ್ತೆ ಟೈಮ್. ಎಲ್ಲ ಬಂದು